ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತೊಂದು ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಅದಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟ ವಿಚಾರ. ಪರಿ ಚಿತ್ರತಂಡ ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿದೆ. ಈಗಾಗಲೇ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಕೆಲವು ದೊಡ್ಡ ಚಿತ್ರಗಳ ಭರಾಟೆ ಮತ್ತು ಅವುಗಳ ಫೈಟಿಂಗ್ ನೀವು ನೋಡಿದ್ದೀರಿ. ಈಗಾಗಲೇ ಕಟಾರಿ ವೀರ, ಗಾಡ್ ಫಾದರ್ ಮತ್ತು ಅಣ್ಣಾ ಬಾಂಡ್ ಚಿತ್ರಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ದೊಡ್ಡ ವಿವಾದ ಮತ್ತು ಗೊಂದಲ ಇನ್ನೂ ಮುಂದುವರೆದೇ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಸೂರಿ ಚಿತ್ರ ಸೆನ್ಸಾರ್ ಆದ ನಂತರ ಮಂಗಳವಾರವನ್ನು ಚಿತ್ರ ರಿಲೀಸ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಒಂದು ರೀತಿ ಸರ್ಪ್ರೈಸ್ ಇದೆ ಇದು. ಆದರೆ ಪರಿ ಅನ್ನುವ ಎಲ್ಲರೂ ಹೊಸಬರೇ ಇರೋ ಒಂದು ಚಿತ್ರ ತೆರೆಗೆ ಬರ್ತಾ ಇದೆ. ಅದು ಕೂಡ ಅದು ಶುಕ್ರವಾರ ತೆರೆಗೆ ಬರ್ತಾ ಇದೆ. ಈ ಮಧ್ಯೆ ದೊಡ್ಡ ಚಿತ್ರಗಳ ಮಧ್ಯೆ ಈ ಚಿತ್ರಕ್ಕೆ ತೊಂದರೆ ಆಗ್ತಾ ಇದೆ. ಇಡೀ ಚಿತ್ರತಂಡ ಅದರ ವಿರುದ್ಧ ಧ್ವನಿ ಎತ್ತಿದೆ. ಅವ್ರ ಜೊತೆ ಮಾತಾಡ್ತೀನಿ. ನಾನಾಗಲೇ ಹೇಳಿದಾಗೆ ಅಣ್ಣಾ ಬಾಂಡ್ ಚಿತ್ರಕ್ಕೆ ಈಗಾಗಲೇ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿರೋದ್ರಿಂದ ಅಣ್ಣಾ ಬಾಂಡ್ ಮಂಗಳವಾರ ರಿಲೀಸ್ ಆಗ್ತಾ ಇದೆ. ಇನ್ನೊಂದೆಡೆ ಕಟಾರಿ ವೀರಕ್ಕೂ ಕೂಡ ಸೆನ್ಸಾರ್ನಿಂದ ಸರ್ಟಿಫಿಕೇಟ್ ಸಿಕ್ಕಿದೆ. ಅದೂ ಕೂಡ ಬಿಡುಗಡೆಗೆ ಸಜ್ಜಾಗಿದೆ. ಅದರ ಜೊತೆಗೆ ಗಾಡ್ ಫಾದರ್ ಚಿತ್ರ ಬಿಡುಗಡೆ ಯಾವಾಗ ಅನ್ನುವ ಚರ್ಚೆ ಇನ್ನೂ ಮುಂದುವರೆದಿರುವಾಗಲೇ ಪರಿ ಅನ್ನುವ ಚಿತ್ರ ಶುಕ್ರವಾರ ಬಿಡುಗಡೆ ಆಗಬೇಕಿತ್ತು. ಆದರೆ ಈ ದೊಡ್ಡ ಚಿತ್ರಗಳ ಮಧ್ಯೆ ಪರಿ ಚಿತ್ರ ಸಿಕ್ಕಿ ನುಜ್ಜುಗುಜ್ಜಾಗ್ತಾ ಇದೆ. ಈ ಮೂವರ ಮಧ್ಯೆ ನಾವೆಲ್ಲಿ ಅನ್ನೋ ಪ್ರಶ್ನೆಯನ್ನು ಎತ್ತಿದರೆ ಈ ಪರಿ ಚಿತ್ರತಂಡ. ಅವ್ರ ಜೊತೆ ಮಾತಾಡ್ತೀನಿ ಇವತ್ತಿನ ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ. ಸ್ಯಾಂಡ್ಲ್ವುಡ್ನ ಬಹುನಿರೀಕ್ಷೆಯ ಚಿತ್ರ ಕಟಾರಿ ವೀರ ಸುರಸುಂದರಾಂಗಿ ಮತ್ತು ಅಣ್ಣಾ ಬಾಂಡ್. ಈಗಾಗಲೇ ಅಣ್ಣಾ ಬಾಂಡ್ ಮೇ 1ಕ್ಕೆ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂದು ಸೆನ್ಸಾರ್ ಆದ ನಂತರ ಚಿತ್ರದ ನಿರ್ದೇಶಕ ಸೂರಿ ಇದನ್ನು ಖಚಿತಪಡಿಸಿದರು. ಇನ್ನು ಅದು ಕೂಡ ಪುನೀತ್ ಹಾಗೂ ಸೂರಿ ಕಾಂಬಿನೇಷನ್ನ ವಜ್ರೇಶ್ವರಿ ಬ್ಯಾನರ್ನ ಅಣ್ಣಾ ಬಾಂಡ್ ಚಿತ್ರ. ಆದರೆ ಇದೇ ಶುಕ್ರವಾರ ಸುಧೀರ್ ಅತ್ತಾವರ್ ನಿರ್ದೇಶನದ ಪರಿ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಈ ಚಿತ್ರ ಬಿಡುಗಡೆಯಾಗಿ ಕೇವಲ 5 ದಿನಗಳ ನಂತರ ಅಣ್ಣಾ ಬಾಂಡ್ ಚಿತ್ರ ರಿಲೀಸ್ ಆಗ್ತಾ ಇರೋದು ಪರಿ ಚಿತ್ರತಂಡಕ್ಕೆ ಭಯ ಮೂಡಿಸಿದೆ. ಒಂದು ವಾರ ಕೂಡ ಗ್ಯಾಪ್ ನೀಡಿದೆ ಚಿತ್ರ ರಿಲೀಸ್ ಆದರೆ ನಮ್ಮಂಥವ್ರ ಗತಿ ಏನು ಅನ್ನೋದು ಪರಿ ಚಿತ್ರತಂಡದ ಮಾತು. ಇನ್ನು ಅಣ್ಣಾ ಬಾಂಡ್ ಜೊತೆಗೆ ಕಟಾರಿ ವೀರ ಚಿತ್ರ ಕೂಡ ಬಿಡುಗಡೆ ಆಗೋ ಸಾಧ್ಯತೆ ಹೆಚ್ಚಿದ್ದು, 2 ದೊಡ್ಡ ಚಿತ್ರವಾದ್ದರಿಂದ ಥಿಯೇಟರ್ ಸಮಸ್ಯೆ ಕೂಡ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಸಮಸ್ಯೆ ಕೂಡ ಚಿತ್ರತಂಡ ಈಗ ಎದುರಿಸ್ತಾ ಇದೆ. ಆದರೆ ಈಗ ಇದರ ಬಿಸಿ ತಟ್ಟಿರೋದು ಮಾತ್ರ ಪರಿ ಚಿತ್ರತಂಡಕ್ಕೆ. ಮಂಗಳವಾರ ಸಿನಿಮಾ ರಿಲೀಸ್ ಮಾಡುವ ಹೊಸ ಪರಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪರಿ ಚಿತ್ರತಂಡದವರ ಪ್ರಶ್ನೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಚಿತ್ರತಂಡ ನಮ್ಮ ಜೊತೆ ಇದೆ. ಚಿತ್ರದ ನಾಯಕ ನಟ ರಾಕೇಶ್ ನಮ್ಮ ಜೊತೆ. ರಾಕೇಶ್, ಸ್ಟುಡಿಯೋಕ್ಕೆ ಸ್ವಾಗತ. ಚಿತ್ರದ ನಿರ್ದೇಶಕ ಸುಧೀರ್ ಅತ್ತಾವರ್ ಇದ್ದಾರೆ. ಸುಧೀರ್, ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ನಿರ್ಮಾಪಕ ತ್ರಿವಿಕ್ರಮ ಇದ್ದಾರೆ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ ನಿಮಗೂ. ಹಾಗೆ ನಿವೇದಿತಾ ಇದ್ದಾರೆ, ಚಿತ್ರದ ನಾಯಕಿ ನಟಿ, ನಿಮಗೂ ನನ್ನ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ನಿರ್ದೇಶಕರೇ, ನಿಮ್ಮ ಬೇಡಿಕೆ ಏನೀಗ? ನೀವು ಚಿತ್ರ ಶುಕ್ರವಾರ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಯಾವಾಗ ತೀರ್ಮಾನ ಮಾಡಿದಿರಿ? ಆ್ಯಕ್ಚುಲಿ ಮೇ 4th ಮಾಡಬೇಕು ಅನ್ನೋಂಥದ್ದು ನನ್ನ ಬಹುದೊಡ್ಡ ಆಸೆ ಆಗಿತ್ತು. ಯಾಕಂದರೆ ಆಲಮ್ ಆರಾ ಅನ್ನುವಂಥ ಸಿನಿಮಾ, ಉರ್ದು ಸಿನಿಮಾ, ಭಾರತದ ಫಸ್ಟ್ ಟಾಕಿ ಸಿನಿಮಾ ರಿಲೀಸ್ ಆಗಿ 100 ವರ್ಷ ಆಗ್ತಾಯಿತ್ತು ಮೇ 4ಕ್ಕೆ. ಸೊ ನಾನು ನನ್ನ ಪ್ರೊಡ್ಯೂಸರ್ ಹತ್ರ ಹೇಳ್ತಾ ಇದ್ದೆ, ಆವತ್ತು ನಾವು ರಿಲೀಸ್ ಮಾಡೋಣ, ತುಂಬ ಶ್ರೇಷ್ಠ ದಿನ ಆವತ್ತು ನನ್ನ ಪ್ರಕಾರ. ಸೊ ಅದಕ್ಕೋಸ್ಕರ ನಾನು ಬಾಂಬೆಯಲ್ಲಿ ಪ್ರೀಮಿಯರ್ ಕೂಡ ಇಟ್ಕೊಂಡೆ, ಬಿಕಾಸ್ ಅಲ್ಲಿ ಅದು ಫಸ್ಟ್ ರಿಲೀಸ್ ಆಗಿರೋವಂಥದ್ದು. ಬಟ್ ಮೇ 4ಗೆ ಈ ದೊಡ್ಡ ಸಿನಿಮಾ ಬರೋ ಅಂಥ ಒಂದು ಭರಾಟೆ ನಡೀತಾ ಇತ್ತು. ಎಲ್ಲ ಹೆದರ್ಕೊಂಡು ಆಚೆ ಹೋದರು. ಮೊನ್ನೆ ನಾಗತಿಹಳ್ಳಿ ಸರ್ ಕೂಡ ಹೇಳ್ತಾ ಇದ್ರು, ನಾವೆಲ್ಲ ಅವರೆಲ್ಲ ಬರಲಿ, ಆಮೇಲಿಂದ ಹೋಗ್ತಾ ಇದ್ದೀವಿ ಅಂತ. ಬಟ್ ನಮಗೆ ಬೇರೆ ದಿನ ಕಾಣ್ತಾ ಇರಲಿಲ್ಲ. ಒಂದರ ಮೇಲೆ ಒಂದು ದೊಡ್ಡ ಸಿನಿಮಾಗಳು ಬರೋದು ನಾವು ಮುಂದೆ ಬಂದ್ವಿ. ಬಾಂಬೆದ ಹೇಗೂ ಪ್ರೀಮಿಯರ್ ಚಿತ್ರ ಎಲ್ಲ ರೆಡಿ ಇತ್ತು, ಎಲ್ಲ ಪಕ್ಕ ಬಾಂಬೆ ಪ್ರೀಮಿಯರ್ ಕೂಡ ಇತ್ತು. ಕಳೆದ ವಾರ ಬಾಂಬೆ ಪ್ರೀಮಿಯರ್ ಆಗಿ ಅಲ್ಲೊಂದು ದೊಡ್ಡ ಸುದ್ದಿ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲ ಬಾಲಿವುಡ್ ಮಂದಿಗಳು, ಗುಜರಾತಿ ಫಿಲ್ಮ್ ಇಂಡಸ್ಟ್ರಿಯವರು, ಭೋಜ್ಪುರಿ ಇಂಡಸ್ಟ್ರಿಯವರು ಎಲ್ಲ ತುಂಬ ಮೆಚ್ಕೊಂಡ್ರು ಸಿನಿಮಾನ. ದೊಡ್ಡ ಘಟಾನುಘಟಿಗಳೆಲ್ಲ ಬಂದಿದ್ರು ಸಿನಿಮಾ ನೋಡೋಕ್ಕೆ. ಸೊ ಆ ಒಂದು ಟಾಕ್ ಇರುವಾಗಲೇ ನಾವು ರಿಲೀಸ್ ಮಾಡೋಣ, ಪರವಾಗಿಲ್ಲ. ನಮಗೆ ಆ್ಯಕ್ಚುಲಿ ಭಾಳ ಶಾರ್ಟ್ ಪೀರಿಯಡ್ ಸಿಕ್ಕಿತ್ತು. 1 ವೀಕ್ ಒಳಗೆ ನಾವು ರಿಲೀಸ್ ಮಾಡುವಂಥ ಒಂದು ಎಮರ್ಜೆನ್ಸಿಯಲ್ಲಿತ್ತು ನಮಗೆ, ಬಿಕಾಸ್ ನಮಗೆ ಬೇರೆ ಡೇಟ್ಸ್ ಕಾಣ್ತಾ ಇರಲಿಲ್ಲ. ಸೊ ಪರವಾಗಿಲ್ಲ, ಈಗ 27ಕ್ಕೆ ಬಂದುಬಿಡೋಣ, ಇವರು ಹೇಗೂ 4ಕ್ಕೆ ಬರ್ತಾರಂತ ಇತ್ತು.
27ಕ್ಕೆ ಅದು ಕಷ್ಟಪಟ್ಟು ಒಂದು ವಾರದಲ್ಲೇ ಎಲ್ಲ ರೀತಿಯ ಪಬ್ಲಿಸಿಟಿ ಮಾಡಿ ಎಲ್ಲ ಕಡೆ ಪೋಸ್ಟರು ಹೋರ್ಡಿಂಗ್ ಎಲ್ಲ ಹೋಗಿ ಸುಮಾರು ಇವತ್ತಿಗೆ ಒಂದು 30 ಲಕ್ಷ ರೂಪಾಯಿ ಪಬ್ಲಿಸಿಟಿ ಖರ್ಚಾಗಿದೆ. ನಮ್ಮ ಟೋಟಲ್ ಬಜೆಟು 3.5 ಕೋಟಿ ಅಂತ ಅಂದ್ಕೊಂಡದ್ದು, ಅದನ್ನು ದಾಟಿ ಈಗ ಬಟ್ ತ್ರಿವಿಕ್ರಮ ನನಗೆ ಎಲ್ಲೂ ಅದನ್ನು ನಿಲ್ಲಿಸಿಲ್ಲ. ನನಗೆ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟಾರ್ಗಳಿಲ್ಲ. ಫಸ್ಟಿಗೆ ಹೇಳಿದರು ಸ್ಟಾರ್ಗಳನ್ನು ತಗೊಳ್ಳೋಣ ಅಂತ, ಬಟ್ ನಾನೇ ಹೇಳ್ತಾ ಇದ್ದೆ ನಾನೊಬ್ಬ ಹೊಸ ನಿರ್ದೇಶಕ, ಸ್ಟಾರ್ಗಳನ್ನು ಪಳಗಿಸೋದು ನನ್ನ ಸಿನಿಮಾಕ್ಕೆ ಅವ್ರನ್ನ ಅಳವಡಿಸ್ಕೊಳ್ಳೋದು ನಂಗೆ ಕಷ್ಟ ಆಗ್ಬೋದು ಅಂತ, ಮುಂದೆ ನೋಡೋಣ ಅಂತ. ಸೊ ಸಿನಿಮಾಕ್ಕೆ ಯಾವ ಥರದ ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡ್ಬೋದು ಎಲ್ಲರನ್ನ ಆಯ್ಕೆ ಮಾಡಿಕೊಂಡೆ. ಒಳ್ಳೆ ಸಿನಿಮಾ ಬಂದಿದೆ ಅಂತ ಈಗಾಗಲೇ ಬಾಂಬೆಯಲ್ಲಿ ಮಾತು ಬಂದಿದೆ ನಮಗೆ. ಒಂದು ವಾರ ನಾವು ಇನ್ನು ರಿಲೀಸ್ ಮಾಡಬೇಕು ಎಲ್ಲ ಕಡೆ 27ರಿಂದ ಡೇಟ್ ಅನೌನ್ಸ್ ಮಾಡಿದ್ದೇವೆ. ಇವತ್ತು ನಿನ್ನೆಯಿಂದ ಗಾಳಿ ಸುದ್ದಿ ಇತ್ತು, ಇವತ್ತು ಸಡನ್ನಾಗಿ ಮೇ 1ಕ್ಕೆ ಇಂಥ ದೊಡ್ಡ ಸಿನಿಮಾದಲ್ಲಿ ಪಳಗಿದಂಥ ವ್ಯಕ್ತಿಗಳು ಅವರ ಸಿನಿಮಾನ ಮಂಗಳವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಣ್ಣಾ ಬಾಂಡ್ ಇವಾಗ ಏಕಾಏಕಿ ಅವರು ದಿನಾಂಕವನ್ನು ಘೋಷಣೆ ಮಾಡಿದ್ದಲ್ಲ. ಈ ಒಂದು ತಿಂಗಳಿಂದಲೂ ಕೂಡ ಅವ್ರು ಹೇಳ್ತಾ ಬಂದಿದ್ರು. ಅಷ್ಟೇ ಅಲ್ಲ, ನಾವು ಮತ್ತೊಂದು ಗಮನಿಸಬೇಕು, ಕಟಾರಿ ವೀರದಿದ್ರು ಅಣ್ಣಾ ಬಾಂಡ್ ಬರ್ಬೋದು ಅನ್ನುವಂಥ ಚರ್ಚೆ ಕೂಡ ಈ ಹಿಂದೆ ಕೂಡ ನಡೆದಿತ್ತು. ಈ ಎಲ್ಲ ಸಂದರ್ಭಗಳಲ್ಲಿ ಈಗ ಗಾಡ್ ಫಾದರ್ ಕಟಾರಿ ವೀರದ ವಿವಾದ ಆಯಿತು, ಆ ಎಲ್ಲ ಸಂದರ್ಭಗಳಲ್ಲೂ ನೀವೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಬಹಳಷ್ಟು ಚರ್ಚೆ ಆಗಿತ್ತು ಪರಿ ಬಗ್ಗೆ. ನಾನು ನೋಡಿದ್ದೀನಿ ಸೋಷಿಯಲ್ ಸೈಟ್ಸಲ್ಲಿ, ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಪತ್ರಿಕೆಗಳಲ್ಲಿ ಭಾಳಷ್ಟು ನಿಮ್ಮ ಚಿತ್ರದ ಬಗ್ಗೆ ಬಂದಿತ್ತು. ಆದರೆ ಈ ಒಂದು ತಿಂಗಳಲ್ಲಿ ನೀವು ಎಲ್ಲಿದ್ರಿ? ನಾವು ಯಾವುದನ್ನು ನಂಬ್ಕೊಂಡು ನಾವು ಅವರಿಗೆ ಹೇಳಬೇಕಾಗಿತ್ತು? ಗಾಳಿ ಸುದ್ದಿಯ ನಂಬ್ಕೊಂಡು ಹೇಳೋಕ್ಕಾಗುತ್ತಾ? ನಾವು ಅಲ್ಲಿ ಆ ಸಂಬಂಧಪಟ್ಟವ್ರಿಗೆ ಕೇಳಿದ್ವಿ ಮೇ 1ಕ್ಕೆ ಬರುತ್ತಾ ಅಂತ. ಇವನ್ ನಮ್ಮ KCN ಮೋಹನ್ ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ಕೇಳಿದರು. ಯಾವುದೇ ಒಂದು ನಿರ್ದಿಷ್ಟವಾದಂಥ ಪುರಾವೆ ಇರಲಿಲ್ಲ, ದಾಖಲೆ ಇರಲಿಲ್ಲ. ಹಾಗೆ ಹೇಳಿ ನಾವು ಹೇಗಂತ ಹೇಳೋದು ಅವ್ರ ಹತ್ರ ಹೋಗಿ? ನೀವು ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ನಿನ್ನೆ ಗೊತ್ತಾಯ್ತು ನನಗೆ. ನಿನ್ನೆ ಗೊತ್ತಾದ ತಕ್ಷಣ ನಾನು ಎಲ್ಲ ಪತ್ರಿಕೆಗಳಿಗೊಂದು ಮನವಿ ಬರೆದೆ. ಬೇಕಾದರೆ ಮನವಿಯ ಒಕ್ಕಣೆ ನಾನು ಹೇಳ್ಬೋದು. ಭಾರತೀಯ ಸಿನಿಮಾಗೆ 100 ವರ್ಷಗಳ ಸಂಭ್ರಮ ಅಂತೆಲ್ಲ ಹೇಳ್ಕೊಂಡು ನಾವು ಹೇಳಿದೆ. ಆದರೆ ಈಗಾಗಲೇ ಒಂದು ಗಾಳಿ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಏನಂದರೆ ಸಿನಿಮಾ ಬಿಡುಗಡೆ ದಿನಾಂಕದ ಪದ್ಧತಿಯನ್ನು ಮುರಿದು ಮಂಗಳವಾರ ಮೇ 1ರಂದು ಅವರ ಸಿನಿಮಾಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಎಂದು. ಸಿನಿಮಾ ಗುರುವಾರ ಅಥವಾ ಶುಕ್ರವಾರ ರಿಲೀಸ್ ಆಗುವುದು ವಾಡಿಕೆ. ಆದರೆ ಈ ವಾಡಿಕೆಯನ್ನು ಮುರಿದು ಸಿನಿಮಾ ರಂಗದಲ್ಲಿ ವರ್ಷಾನುಗಟ್ಟೆ ಪಳಗಿದ ವ್ಯಕ್ತಿಗಳು ನಮ್ಮ ಪರಿ ರಿಲೀಸ್ ಆದ ಒಂದು 3-4 ದಿನಗಳೊಳಗೆ ಅವರ ಸಿನಿಮಾವನ್ನು ರಿಲೀಸ್ ಮಾಡಲು ಹೊರಟಿರುವುದು ಪದ್ಧತಿ, ಪ್ರಕೃತಿ, ನಿಯಮಕ್ಕೆ ವಿರುದ್ಧವಾದದ್ದು. ಅಬ್ಬರದ ಸಿನಿಮಾ ಎಬ್ಬಿಸುವ ಧೂಳಿನ ಮಧ್ಯೆ ಸೊಗಸಾದ ಪರಿ ಸರಾಗವಾಗಿ ಉಸಿರಾಡಲು ಕಷ್ಟವಾಗಬಹುದು ಅಂತ ನಾನು ಇದನ್ನು ಪತ್ರಿಕೆಗಳಿಗೆ ಕೊಟ್ಟೆ ನಿನ್ನೆ. ಬಟ್ ಯಾವ ಪತ್ರಿಕೆಗಳನ್ನು ಕ್ಯಾರಿ ಮಾಡಲಿಲ್ಲ. ಅದು ಒಂಥರ ವಜ್ರೇಶ್ವರಿ ಕಂಬೈನ್ಸ್ನವರು ನೀವು ಎದುರಾಕೊಂಡು ಮಾಡ್ತೀರಾ, ನಿಮಗೆ ಮುಂದಿನ ದಿನಗಳ ಕಷ್ಟ ಆಗ್ಬೋದು ಅಂತ ನಮಗೆಲ್ಲ ಹೆದರಿಸಿದ್ರು. ಯಾವ ಪತ್ರಿಕೆ ಕೂಡ ಇದನ್ನು ಪ್ರಕಟ ಮಾಡಲಿಲ್ಲ. ಅಲ್ಲ, ಹಾಗೇನಿಲ್ಲ. ಆದರೆ ಸರ್ ಒಂದು ಯಾಕೆ ಸರ್ ಹಾಗಾದ್ರೆ ನಾವು ಆಯಿತು, ನಾವು 4 ದಿನದಲ್ಲಿ ನಾವು ಏನು ಮಾಡ್ಬೋದು? ಇಂಥ ದೊಡ್ಡ ಸ್ಟಾರ್, ಆಲ್ರೆಡಿ ಎಸ್ಟಾಬ್ಲಿಷ್ ಸ್ಟಾರ್ ಮುಂದೆ ಗೊತ್ತು ಅವರ ಸಿನಿಮಾಗಳು ಈಗಾಗಲೇ ಮಾರ್ಕೆಟ್ ಆಗಿದೆ. ನಮಗೆ ಇವನ್ ಥಿಯೇಟರ್ ಸಿಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ರೈಟ್. ನೀವು ತ್ರಿವಿಕ್ರಮ ಏನು ಹೇಳ್ತೀರಿ? ಪ್ರೊಡ್ಯೂಸರ್ ಆಗಿದ್ದೀರಿ, ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀರಿ, ಹೊಸ ನಿರ್ಮಾಪಕರು ಮಾಡಿರೋ ಚಿತ್ರ. ಆ್ಯಕ್ಚುಲಿ ಇದನ್ನೆಲ್ಲ ಡೈರೆಕ್ಟರ್ ನಂಬ್ಕೊಂಡು ನಾವು ಮಾಡ್ತಾ ಇದ್ವಿ. ಹೊಸ ಸ್ಟಾರ್ ಕಾಸ್ಟ್ ನಂಬ್ಕೊಂಡು ಮಾಡ್ತಾ ಇದ್ದೇವೆ. ಆದರೆ ಏನಾಯ್ತು ಅಂದರೆ ಯಾರು ಅನೌನ್ಸ್ ಮಾಡಿರಲಿಲ್ಲ. ಮೇ 4th ಯಾರೂ ಅನೌನ್ಸ್ ಮಾಡಿಲ್ಲ. ಇವನ್ ಅಣ್ಣಾ ಬಾಂಡ್ ದೊಡ್ಡ ದೊಡ್ಡ ಫಿಲ್ಮ್ಗಳು ಯಾವುದೂ ಅನೌನ್ಸ್ ಮಾಡಿರಲಿಲ್ಲ. ನಾವೇನು ಮಾಡಿದ್ವು, ಈಗ ಏಪ್ರಿಲ್ 27th ಯಾವುದೇ ಫಿಲ್ಮ್ ಇಲ್ಲ ಅಂತ ಹೇಳ್ಬಿಟ್ಟು ಏಪ್ರಿಲ್ 27th ಬಂದ್ವು. ಅಂದರೆ ಇನ್ನು 1 ವಾರ ಗ್ಯಾಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವು. ಆದರೆ ಏನಾಗ್ತಾ ಇದೆ ಅಂದರೆ ಇನ್ನು ಈ ಕಡೆ ಬಂದಿರೋದ್ರಿಂದ ಆ ಕಡೆ ಥಿಯೇಟ್ರನ್ನು ಸಿಗ್ತಾ ಇಲ್ಲ, ಈ ಕಡೆ ಏನು ಪಬ್ಲಿಸಿಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮಗೆ ಥಿಯೇಟರ್ ಮೊದಲೇ ಬುಕ್ ಆಗಿರಲಿಲ್ಲ? ನೀವು ಥಿಯೇಟರ್ ಬುಕ್ ಆಗಿರೋದೆಲ್ಲ ವಾಪಸ್ ಹೋಗ್ತಾ ಇದ್ದೇವೆ. ಥಿಯೇಟರ್ ಎಲ್ಲ ರಿಲೀಸ್ ಬುಕ್ ಆಗಿರೋದು ನಮ್ಮ KCN ಮೋಹನ್ ಅವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗ ಏನು ಹೇಳ್ತಾ ಇದ್ದಾರೆ, ಆಯ್ತು ರಿಲೀಸ್ ಮಾಡ್ತೀವಿ ನೀವು, ಬಟ್ 1ಕ್ಕೆ ಬಿಟ್ಕೊಡ್ಬೇಕು ಅಂತ. ಸುಮಾರು 18 ಥಿಯೇಟರ್ ನಮ್ಮಿಂದ ಹಿಂದೆ ಹೋಗ್ತಾ ಇದೆ. ಆ್ಯಂಡ್ ಇವತ್ತು ಇನ್ನೊಂದು ಬಿಟ್ಕೊಡ್ಬೇಕು ಅಂದರೆ 3 ದಿವಸಕ್ಕೆ 4 ದಿನ 1 ವಾರ ಕೂಡ ಸರ್. ಆ್ಯಂಡ್ ಬಿಗಿನರ್ ಸಿನಿಮಾಗೆ ನಮಗೆ ಒಂದು ಟೈಮ್ ಬೇಕು, ಪಿಕಪ್ ಟೈಮ್ ಬೇಕು. ನಾನು ಹೇಳ್ತಾ ಇದ್ದೇನೆ, ಬಿಕಾಸ್ ಒಂದು ಸ್ಟಾರ್ ಅಂತ ಹೇಳಿದ್ರೆ ಅಂತ ಜನ ಬರ್ತಾರೆ, ಗದ್ದಲಾಗುತ್ತೆ, ಎಲ್ಲ ಕಡೆ ಮಾತಾಗುತ್ತೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ಸ್ಟಾರ್ ಸಿನಿಮಾ ಉಳಿಯುತ್ತೆ ಅಂತ ಗ್ಯಾರಂಟಿ ಇಲ್ಲ. ಈಗ ಹೊಸಬ್ರ ಸಿನಿಮಾನು ಎಲ್ಲ ಫ್ಲಾಪ್ ಆಗಿದೆ ಅಂತಲ್ಲ, ಎಷ್ಟೋ ಹೊಸಬ್ರ ಇವತ್ತು ಶುರು ಮಾಡಿದ ಮೇಲೆ ಎಲ್ಲ ಆಗಿದ್ರೆ ಈಗ ರಾಕೇಶ್ ಸ್ಟಾರ್ ಆಗಬಾರ್ದು ಅಂತಿದೆಯಾ? ಆಗ್ಬಾರ್ದು, ಶುರು ಆಗುತ್ತಾನೆ. ಸ್ಟಾರ್ ಆಗಬಾರ್ದು, ಕಲಾವಿದರಾಗಿ ಉಳಿಬೇಕು. ಕನ್ನಡದಲ್ಲಿ ಕಲಾವಿದರ ಕೊರತೆ ಇದೆ. ಸ್ಟಾರ್ಗಳು ಜಾಸ್ತಿ ಇದ್ದಾರೆ. ನನಗೆ ಸ್ಟಾರ್ಗಳು ಸಿಗ್ತಾರೆ, ದುಡ್ಡು ಹೆಸರು ಸ್ಟಾರ್ಗಳು ಸಿಗ್ತಾರೆ, ಕಲಾವಿದರು ಸಿಗೋದು ಕಷ್ಟ ಆಗ್ತಾ ಇದೆ. ಬಟ್ ಇಂಥ ಕಲಾವಿದರನ್ನ ಸೇರಿಕೊಂಡು ಇನ್ನು ಪದ್ಮಶ್ರೀ ಅವಾರ್ಡ್ಸ್ ನಾನೊಂದು ಅಂದ್ಕೊಂಡು ನಮ್ಮ ಶ್ರೇಷ್ಠ 3 ಪದ್ಮಶ್ರೀ ಅವಾರ್ಡ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಉಷಾ ಉತ್ತಪ್ಪು, ನಿಮಯ್ ಘೋಷ್, ಸತ್ಯಜಿತ್ ರೇ ಜೊತೆ ಇದ್ದಂಥ ವ್ಯಕ್ತಿ, ತುರೋಟ್ ಅವ್ರ ಜೊತೆ ಇದ್ದವರು, MS ಸತ್ಯ, ಇಷ್ಟು ಜನ ಸೇರಿಕೊಂಡು ನಮ್ಮಲ್ಲಿ ಭಾಳ ಹುರುಪು ತುಂಬಿಸಿ ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಫಿಕ್ಸ್ ಆದ ಇವತ್ತು ಬೆಳಿಗ್ಗೆ ಐನಾಕ್ಸ್ನವ್ರು ಹಿಂದೆ ಹಾಕಿದ್ದಾರೆ. 3 ಐನಾಕ್ಸ್, ಗರುಡ ಮಾಲ್, ಸ್ವಾಗತ್, ಇನ್ನೊಂದು ಮಂತ್ರಿ ಮಾಲ್. ಯಾರು ನಮಗೆ ಇಲ್ಲ, ನಾವು ದೊಡ್ಡ ಸ್ಟಾರ್ಗಳ ಸಿನಿಮಾಕ್ಕೆ ಅಷ್ಟೇ ಕೊಡ್ತಾ ಇದ್ದೇವೆ. ಈಗಾಗಲೇ ಚೇಂಬರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು, ನಮ್ಮ KCN ಮೋಹನ್ ಅವರು. ಸೊ ನಾವೆಲ್ಲ ಹೋಗಬೇಕು? ನಮಗೆ ಕರ್ನಾಟಕದಲ್ಲಿ ಅಷ್ಟೇ ಕನ್ನಡ ಸಿನಿಮಾ, ಇನ್ನೂ ಇದನ್ನು ಮಾರುಕಟ್ಟೆ ವಿಸ್ತರಣೆ ಆಗಿಲ್ಲ. ನಾವು ಯಾರಿಗೆ ತೋರಿಸಬೇಕು? ನಿಮ್ಮ ಚಿತ್ರದ ಬಗ್ಗೆ ನಿಮಗೆ ನಂಬಿಕೆ ಇದೆ, ಆದರೆ ಅವಕಾಶ ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ. ಖಂಡಿತ. ಇವಾಗ ನಾನು ಚಾಲೆಂಜ್ ಆಗ್ತೀನಿ, ಅವರು ಸಿನಿಮಾ ತೋರಿಸ್ಲಿ, ನಾವು ಸಿನಿಮಾ ತೋರಿಸ್ತೇವೆ, ಒಂದಷ್ಟು ಪ್ಯಾನಲ್ ತರೋಣ. ಬಿಕಾಸ್ ನಾನು ನನ್ನ ಸಿನಿಮಾದ ಬಗ್ಗೆ ಯಾಕಿಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೇನೆಂದರೆ, ಏನು
ಈಗ ಬಾಂಬೆಲಿ ಆಗಿದಾಗ ಅಂಜನ್ ಶ್ರೀವಾತ್ಸವ, ಉದಿತ್ ನಾರಾಯಣ್ ಅಥವಾ ಇವರು ರಂಜಿತ್ ಹಿಂದಿನ ಭಾಳ ದೊಡ್ಡ ಖಳನಾಯಕ ಎಂತೆಂಥ ಆರ್ಟಿಸ್ಟ್ ಬಂದು ಎಷ್ಟು ಮಾತಾಡಿ ನಮ್ಮ ಸಿನಿಮಾದ ಬಗ್ಗೆ. ಆ್ಯಂಡ್ ಇಟ್ ಹಸ್ ಕಮ್ ಇನ್ ಆಲ್ ದ ಏಷ್ಯನ್. ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಿರೋದು ಏನಂದರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಚಿತ್ರದ ಎದುರುಗಡೆ ನಮ್ಮ ಚಿತ್ರ ಬೇಡ ಅಂತಾರೆ. ನೀವು ಚಿತ್ರವನ್ನು ಬಿಡ್ಲಿಕ್ಕೆ ರೆಡಿ ಇದ್ದೀರಿ, ಆದರೆ ಥಿಯೇಟ್ರ್ ಎಲ್ಲ ನಿಮಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಮೊದಲ ಸಮಸ್ಯೆ ನಿಮ್ಮದು. ಕಷ್ಟಪಟ್ಟು ಸಿನಿಮಾ ಥಿಯೇಟ್ರ್ ಒಟ್ಟು ಮಾಡಿದ್ರು ಒಂದಕ್ಕೆ ಬಿಟ್ಕೊಡ್ಬೇಕು ಇವಾಗ. ರಾಕೇಶ್ ಹೇಗೆ ಮಾಡಿದ್ರಿ ಸಿನಿಮಾದಲ್ಲಿ, ಹೇಗೆ ಅನ್ಸುತ್ತೆ ನಿಮ್ಮ ಸಿನಿಮಾ? ಸರ್, ಇಷ್ಟೆಲ್ಲ ಡಿಸ್ಕಷನ್ ಮಧ್ಯ ಲೋ ಬಜೆಟ್ ಫಿಲಮ್ ಏನಲ್ಲ ಸರ್, ತುಂಬ 3.5 ಕೋಟಿ ಖರ್ಚು ಮಾಡಿದ್ದಾರೆ. ಸೊ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದಕ್ಕೆ ನನಗನ್ಸೋದು ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದೇ ಒಂದು ರೀಸನ್ನು, ನಮ್ಮಂಥ ಹೊಸ ಹುಡುಗರನ್ನ ಹಾಕೊಂಡಿದ್ದ. ನಾವು ತುಂಬ ಹೊಸ ಹುಡುಗರು ಅಲ್ಲ, ಆಯಿತು ಹೊಸ ಹುಡುಗರು ತುಂಬ ಸಲ ಫಿಲಮ್ನ ಫ್ಲಾಪ್ ಆಗಿರೋ ಹೊಸಬ್ರಿಂದ ಫಿಲಮ್ ಫ್ಲಾಪ್ ಆಗಿದೆ. ನಾವು ಅಷ್ಟೊಂದು ಹೊಸಬ್ರು ಅಲ್ವಲ್ಲ, ನಾವು ಪ್ರೂವ್ ಮಾಡಿದ್ದೀವಿ. 3 ಚಿತ್ರ ಬಂದಿದೆ, ಫಸ್ಟ್ ಫಿಲಮೇ ನಮ್ಮದು ಹೊಸಬ್ರು ಹುಡುಗರು ಚಿತ್ರ ಹಿಟ್ ಕೊಟ್ಟಿದೆ. ನಾವು ಒಂದು ರೇಂಜ್ಗಾರು ಪ್ರೂವ್ ಮಾಡಿದ್ದೀವಿ. ನಮ್ಮನ್ನು ಯಾಕೆ ಬೆಳೆಯೋಕೆ ಬಿಡ್ತಿಲ್ಲ ಸರ್? ನಾವು ಹೊಸ ಹುಡುಗರನ್ನ ಹಾಕೊಂಡಿದ್ದೀವಿ ಅಂತ ಇವ್ರಿಗೆ ಯಾಕೆ ತೊಂದರೆ ಆಗ್ತಾ ಇದೆ ಸರ್? 27ಕ್ಕೆ ರಿಲೀಸ್ ಮಾಡಿಬಿಟ್ಟು ಅಟ್ಲೀಸ್ಟ್ 1 ವಾರ, ನಾನು ಕೇಳ್ಕೊಳ್ಳೋದಿಷ್ಟೇ ಸರ್, 1 ವಾರ ಪಿಕ್ಚರ್ ಚೆನ್ನಾಗಿದೆಯಾ ಇಲ್ವಾ ಅಂತಾರು ಜನ ಡಿಸೈಡ್ ಮಾಡೋಕ್ಕೆ ಅವಕಾಶ ಸಿಗಬೇಕಲ್ವಾ ಸರ್? 3 ದಿನಕ್ಕೆ ಥಿಯೇಟ್ರ್ ಬೇರೆಯವ್ರು ಇಸ್ಕೊಂಡ್ಬಿಟ್ರೆ ನಾವು ಚೆನ್ನಾಗಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡೋಷ್ಟು ಯೋಗ್ಯತೆ ಇಲ್ವಾ ಸರ್ ನಮಗೆ? ಅಷ್ಟು ಇರೋದಕ್ಕೆ ಏನಕ್ಕೆ ಮಾಡ್ಬೇಕು ಸರ್ ಫಿಲಮ್? ನಾವು ಏನಕ್ಕೆ, ಯಾವ ಇಂಟ್ರೆಸ್ಟಿಂದ ನಾವು ಕನ್ನಡ ಫಿಲಮಲ್ಲಿ ಬೆಳಿಬೇಕು, ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ ಏನಕ್ಕೆ ಅಷ್ಟು ಕಷ್ಟಪಡ್ಬೇಕು ಸರ್? ಎಂಡೇ ಇಲ್ವಾ ಸರ್ ಇದಕ್ಕೆ? ಸರ್, ಅವಕಾಶ ಇಲ್ಲದಾಗ ಅವಕಾಶ ಸಿಕ್ತು, ಅವಕಾಶ ಸಿಕ್ಕಿದಾಗ ನಿಮಗೆ ಜನಕ್ಕೆ ತೋರಿಸೋದಕ್ಕೆ ಅವಕಾಶ ಬಿಡ್ತಾ ಇಲ್ಲ, ನಿಮ್ಮನ್ನು ಬಿಡ್ತಾ ಇಲ್ಲ. ಖಂಡಿತ ಸರ್. ಹಾಗಾಗಿ ನಿವೇದಿತಾ, ನೀವು ಕೂಡ ಕೆಲವು ಚಿತ್ರಗಳನ್ನೆಲ್ಲ ಮಾಡಿದ್ದೀರಿ. ಈ ಚಿತ್ರದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ಚೆನ್ನಾಗಿ ಬಂದಿದೆ, ಚಿತ್ರ ಚೆನ್ನಾಗಿ ಬಂದಿದೆ. ಈ ರಿಲೀಸಿಗೆ ನಿಮ್ಗೆ ಅವಕಾಶ ಸಿಗ್ತಾ ಇಲ್ವಲ್ಲ, ಚೆನ್ನಾಗಿ ಬಂದಿದ್ದು ಸಿನಿಮಾ ಏನು ಮಾಡ್ತೀರಿ? ನನ್ನ ಪ್ರಾಬ್ಲಮ್ ಅಷ್ಟೇ, ನೀವು ಹೇಳಿದ್ದು ಥಿಯೇಟರ್ ಸಿಗದೆ ಇದ್ರೆ ಫಿಲಮ್ ಎಲ್ಲಿ ತೋರಿಸೋದು? ಅಲ್ಲ, ನೀವು ಒಳ್ಳೆ ಈಗ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿಲ್ಲ, ನಮ್ಮ ಚಿತ್ರ ನಾವು ಚೆನ್ನಾಗಿ ಬಂದಿದೆ ಅಂತಾನೆ ನೀವು ವಾಟ್ ಎವರ್ ಐ ಲೈಕ್ ಮೈ ಫಿಲ್ಮ್, ದಟ್ಸ್ ಮೈ ಫಿಲ್ಮ್, ದಟ್ಸ್ ಮೈ ಬೇಬಿ. ಒಳ್ಳೆ ಸಿನಿಮಾ ಸೊ ಮಾಡಿದ್ದೀರಿ, ಇಷ್ಟ, ಸೊ ಚೆನ್ನಾಗಿ ಬಂದಿದೆ. ಬಟ್ ದೊಡ್ಡ ಚಿತ್ರದ ಮುಂದೆ ಬರಲಿಕ್ಕೆ ಏನು ಭಯ, ಅದೇನು, ದಟ್ಸ್ ನಾಟ್ ದ ಪ್ರಾಬ್ಲಮ್. ಬಟ್ ಥಿಯೇಟ್ರೇ ಇಲ್ದೋದ್ರೆ ಎಲ್ಲಿ ತೋರಿಸೋದು? ದಟ್ ಈಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಫಸ್ಟ್ಗೆ ಥಿಯೇಟ್ರ್ ತೊಗೊಂಡ್ರೆ ಎಲ್ಲಿ ತೋರಿಸೋದು ಸರ್? ದೊಡ್ಡವ್ರ ಜೊತೆ ಬಂದರೂ ನಮ್ಗೆ ಬೇಜಾರಾಗಲ್ಲ ಸರ್. ಓಕೆ, ಅವ್ರ ಫಿಲಮ್ ಚೆನ್ನಾಗಿದೆ ಅಂದರೆ ಜನ ಅವ್ರಿಗೆ ಹೋಗ್ತಾರೆ. ಕನ್ನಡ ಫಿಲಮ್ ಪ್ರೇಕ್ಷಕರು ದೇ ಆರ್ ನಾಟ್ ಸೋ ಡಮ್. ಸೂಪರ್ ಸ್ಟಾರ್ ಅಂದ್ಬಿಟ್ಟು ಎಲ್ಲ ಸೂಪರ್ ಸ್ಟಾರ್ ಫಿಲಮು ಹಿಟ್ ಆಗಿಲ್ಲ, ಹಂಗನ್ಬಿಟ್ಟು ಎಲ್ಲ ಹೊಸೊಬ್ರು ಫಿಲಮು ಫ್ಲಾಪ್ ಆಗಿಲ್ಲ. ಸೊ ಜನ ಡಿಸೈಡ್ ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮನ್ನ ಒಂದು ಕಾಂಪಿಟೇಷನ್ ಥರ, ಹೆಲ್ತಿ ಕಾಂಪಿಟೇಷನ್, ಅಟ್ಲೀಸ್ಟ್ ಏನಕ್ಕಾರು ಇವ್ರು ಜನ ಚೆನ್ನಾಗಿ ಮಾಡಿದಾರೋ ಇಲ್ವಾ ಅಂತ ತೋರ್ಸೋಕ್ಕಾರ ಒಂದು ಆಪರ್ಚುನಿಟಿ ಬೇಕು. ಸೂರ್ಯ ಅವರವರ ದುನಿಯಾನ ತೋರಿಸ್ಲಿಕ್ಕೆ ಅವರಿಗೆ ಟೈಮ್ ಇತ್ತು. ಅದು ಹೊಸಬ್ರನ್ನ ಹಾಕೊಂಡು ಮಾಡಿರುವಂಥದ್ದು. ಅಲ್ಲಿ ಯಾರು ಸೂಪರ್ ಸ್ಟಾರ್ಗಳಿರಲಿಲ್ಲ, ಯಾವ್ದು ಘಟಾನುಘಟಿಗಳಿರಲಿಲ್ಲ. ಬಟ್ ಅವ್ರಿಗೆ 1 ವಾರ ಟೈಮ್ ಇತ್ತು ಅಲ್ಲಿ ಪ್ರೂವ್ ಮಾಡೋಕ್ಕೆ. ಜನ ಥಿಯೇಟ್ರಿಗೆ ಬರೋ ಟೈಮಲ್ಲಿ ಅಲ್ಲಿ ಥಿಯೇಟ್ರಲ್ಲಿ ಸಿನಿಮಾನೇ ಇಲ್ಲದ್ರೆ. ಆ್ಯಂಡ್ ನಮ್ಮ ಸಂಪ್ರದಾಯ ಇತ್ತು ಆ್ಯಕ್ಚುಲಿ, ಗುರುವಾರ ಶುಕ್ರವಾರ ರಿಲೀಸ್ ಆಗೋದಂತ. ಅದು ಆ ಸಂಪ್ರದಾಯನೇ ಉಳಿಲ್ಲ. ಹೌದು, ಯಾಕಿಲ್ಲ? ಬಹುಶಃ ನನಗೆ ಗೊತ್ತಿರೋಂಗೆ ಹೇಳಿದ್ರೆ ಈ ಚಿತ್ರರಂಗದಲ್ಲಿ ಇವೆಲ್ಲ ಭಾಳ ಜಾಸ್ತಿ. ಅಂದರೆ ನೀವು ಕುಂಬಳಕಾಯಿ ಹೊಡೆದು ಶುರು ಮಾಡ್ತೀರಿ, ಕುಂಬಳಕಾಯಿ ಹೊಡೆದೇ ಮುಗಿಸ್ತೀರಿ, ಕಾಲ, ಟೈಮು, ಗುಳಿಗೆ ಎಲ್ಲ ನೋಡೇ ನೀವು ಶುರು ಮಾಡೋದು, ಎಲ್ಲ ಪ್ರತಿಯೊಂದು ಹೆಜ್ಜೆನೂ ಮಾಡ್ತೀರಿ. ಅಷ್ಟು ಪರ್ಟಿಕ್ಯುಲರ್ ಆಗಿ ನೀವು ಸಿಸ್ಟಮನ್ನು ಫಾಲೋ ಮಾಡ್ತೀರಿ. ಇಲ್ಲಾಕೆ ಈ ರೀತಿ ಸಿಸ್ಟಮ್ ಹೀಗಾಯ್ತು ಅನ್ಸುತ್ತೆ? ಅಲ್ಟಿಮೇಟ್ಲಿ ಬಿಸ್ನೆಸ್. ಮೇ 1ಕ್ಕೆ ರಜಾ, ಮೇ 1ಕ್ಕೆ ರಜಾ, ಆವತ್ತು ನಾವು ಒಂದಷ್ಟು ಬಾಚಿಕೊಳ್ಳೋಣ, ಅದೇ ಮುಖ್ಯ ಆಗಿರುತ್ತೆ. ಯಾರಿಗೆ ಯಾರ ಮೇಲೆ ಕನಿಕರ ಇಲ್ಲ. ಅಷ್ಟೇ ನಾನು ಹೇಳೋದು. ನಮ್ಗೀಗ ಡಾಕ್ಟರ್ ರಾಜನ್ ಅವರು ಆದರ್ಶ ವ್ಯಕ್ತಿ, ಮೇರು ನಟ. ಅವ್ರು ಹಾಕೊಂಡ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ನಾವು ತಲುಪಿದ್ದು ನಮಗೊಂದು ಬಹಳ ದೊಡ್ಡ ಸಾಧನೆ ಮಾಡಿತಾರಂತ ಇರೋರು. ಮನಸ್ಸಲ್ಲಿ ಅಷ್ಟೊಂದು ಭಕ್ತಿ ಗೌರವ ಇದೆ. ಇವತ್ತು ಅವರ ಕುಟುಂಬದಿಂದ ಆಗಿರುವಂಥ ಸಿನಿಮಾ ಆ್ಯಂಡ್ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಅಂತವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಈಗ ಆಲ್ರೆಡಿ ಪ್ರೂವ್ಡ್. ಕನ್ನಡದಲ್ಲಿ ಬಹುಶಃ ಅವರಿಗೆ ಎದುರಾಗಿ, ಅವರ ಸರಿಸಮನಾಗಿ ಯಾವ ಸ್ಟಾರ್ ಇಲ್ಲ ಅವರಿಗೆ ಇರುವಂಥ ಮಾರ್ಕೆಟ್ ವ್ಯಾಲ್ಯೂ. ಸ್ವಲ್ಪ ಯೋಚನೆ ಮಾಡಬೇಕು. ಹೌದು, ಹೊಸಬ್ರು ಬಂದಿದ್ದಾರೆ, ಸೊ 1 ವಾರ ಅವರು ಬದುಕೊಳ್ಳಿ. ಎಷ್ಟು ಸುಂದರವಾಗಿರುತ್ತೆ ಸರ್ ಈ ಥರ ಕಲ್ಪನೆ ಕಟ್ಕೊಂಡ್ರೆ. ಬರೀ ಯಾಕೆ ಅವರ ಬಿಸ್ನೆಸ್ ಅಷ್ಟೇ ಅವ್ರಿಗೆ ಮುಖ್ಯ ಆಗಿರುತ್ತೆ. ನಮ್ಮ ಪ್ರೊಡ್ಯೂಸರ್ ನಮ್ಮನ್ನು ನಂಬ್ಕೊಂಡು ದುಡ್ಡು ಹಾಕಿಲ್ವಾ? ನಮ್ಮ 3.5 ಕೋಟಿಗೆ ವ್ಯಾಲ್ಯೂ ಇಲ್ವಾ? ನಾವ್ಯಾರ ಹತ್ರ ಹೇಳಬೇಕು? ಮೊನ್ನೆ ನಾನು ಥಿಯೇಟ್ರ್ಗಳು ಸಿಗ್ಲಾಗ ಕಣ್ಣಲ್ಲಿ ನಮಗೆ ನೀರು ಬರ್ತಾಯಿತ್ತು. ಯಾರು ಕೊಡ್ಲಿಕ್ಕೆ ರೆಡಿ ಇಲ್ಲ, ಸ್ಟಾರ್ ಇಲ್ಲ, ಫೇಸ್ ವ್ಯಾಲ್ಯೂ ಇಲ್ಲ. ಯಾಕೆ ಹಿಂಗೆ ಹೀಗೆ ಹೇಳ್ಕೊಂಡು ಎಷ್ಟು ಅವಮರ್ಯಾದೆ. ಇವ್ರು ಸ್ಟಾರ್ ಇಲ್ಲ, ಫೇಸ್ ವ್ಯಾಲ್ಯೂ ಅಂತ ಹೇಳ್ಕೊಂಡ್ರೆ ಇವ್ರು ನಮಗೆ ಡಬ್ಬ ತರಿಸಿ ನಮ್ಮ ಥಿಯೇಟ್ರಲ್ಲಿ ಮಾರ್ಕ್ ತೋರಿಸಿದ್ದು ನೋಡಲಿ, ಸಿನಿಮಾ ನೋಡಲಿ, ದೆನ್ ಲೆಟ್ ದೆಮ್ ಡಿಸೈಡ್. ಥಿಯೇಟ್ರಲ್ಲಿ ಮಾತಾಡೋ ಪ್ರಕಾರ ಸ್ಟಾರ್ಗಳೆಲ್ಲ ಆಕಾಶದಿಂದ ಉದುರಿದ್ದಾರೆ, ಇನ್ನು ಸ್ಟಾರ್ ಇನ್ಯಾರು ಹುಟ್ಟಲ್ಲ, ಇನ್ಯಾರು ಬರಲ್ಲ. ನಿರ್ದೇಶಕರ ಪಾಲಿಗೆ ಒಂದು ಚಿತ್ರ ಅಂದ್ರೆ ಮಗುವಿನ ಹಾಗೆ ಅಂತ ಹೇಳ್ತಾರೆ. ಥಿಯೇಟರ್ನವರಿಗೆ ಫೋನ್ ಮಾಡೋದು, ಮೊನ್ನೆ ಫಿಕ್ಸ್ ಆಗೋದು, ಇವತ್ತು ಕ್ಯಾನ್ಸಲ್ ಆಗೋದು, ಫಿಕ್ಸ್ ಆಗೋದು, ಕ್ಯಾನ್ಸಲ್ ಆಗೋದು. ರೈಟ್. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಇವ್ರ ಜೊತೆ ಇನ್ನಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕೆ ಒಂದು ಚಿಕ್ಕ ಬ್ರೇಕ್.
ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಪರಿ ಚಿತ್ರತಂಡದ ಜೊತೆ ಮಾತಾಡ್ತಾ ಇದ್ವಿ. ಅವರ ಅಳಲನ್ನು ನೀವು ಕೇಳಿಸ್ಕೊತಾ ಇದ್ರಿ. ಅಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸಬರಿಗೆ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಗಾಂಧಿನಗರ ಅಂತ ಹೇಳಿದರೆ ಅದಕ್ಕೊಂದು ಬೇರೆದೇ ಅರ್ಥ ಇದೆ. ಅಲ್ಲಿ ಬರೋ ಹೊಸಬರನ್ನು ತುಳಿಯಲಾಗುತ್ತೆ ಅಂತೇಳಿ ಹೊಸಬರು ಕಷ್ಟಪಟ್ಟು 3.5 ಕೋಟಿ ಖರ್ಚು ಮಾಡಿ ಒಂದು ಚಿತ್ರ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಅವರು ಹಾಗೆ ನಿರ್ದೇಶಕರು ಹೇಳಿದಾಗೆ ಬಾಂಬೆಯಲ್ಲೂ ಕೂಡ ಚಿತ್ರದ ಪ್ರೀಮಿಯರ್ ಶೋ ಮಾಡಿ ಪ್ರಶಂಸೆಗೆ ಕೂಡ ಒಳಗಾಗಿರೋ ಚಿತ್ರ. ಆದರೆ ನಮ್ಮಂಥವರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮನ್ನು ಯಾಕೆ ತುಳಿತಾ ಇದ್ದೀರಿ ಅನ್ನುವ ಪ್ರಶ್ನೆ ಎತ್ಕೊಂಡು ಅವರು ಸುವರ್ಣ ನ್ಯೂಸ್ ಬಳಿ ಬಂದಿದ್ದಾರೆ. ಈಗ ನಮ್ಮ ಜೊತೆ ನಿರ್ಮಾಪಕ ಮಂಜು ಅವರು ಸಂಪರ್ಕದಲ್ಲಿ. ಮಂಜು, ನಮಸ್ಕಾರ ಸರ್. ನಿಮ್ಮ ಥರದೇ ಒಬ್ಬ ನಿರ್ಮಾಪಕ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪರಿ ಚಿತ್ರದ ನಿರ್ಮಾಪಕ ತ್ರಿವಿಕ್ರಮ ಮತ್ತು ನಿರ್ದೇಶಕ ಸುಧೀರ್ ಅತ್ತಾವರ್ ಅವರು ಕೂತಿದ್ದಾರೆ. ಅವರ ಚಿತ್ರದ ಬಿಡುಗಡೆ 27ನೇ ತಾರೀಕು ಮಾಡಬೇಕಿತ್ತು. ಅವ್ರು ಶುಕ್ರವಾರ ಮಾಡ್ತಾ ಇದ್ದಾರೆ, ಅವ್ರು ಮೊದಲೇ ತೀರ್ಮಾನ ಮಾಡಿದ ಹಾಗೆ. ಆದರೆ ನಿಮ್ಮ ದೊಡ್ಡ ದೊಡ್ಡ ಚಿತ್ರಗಳಿಂದ ನಿಮ್ಮ ರೀತಿಯೇ ತೊಂದರೆಗೆ ನೀವು ಹೇಳ್ತಾ ಇದ್ದೀರಿ, ನನಗೆ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ. ನಿಮ್ಮ ಥರನೇ ತೊಂದರೆ ಆದವ್ರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ಅವ್ರು ಏನು ಹೇಳ್ತೀರಿ ಸರ್? ನಿಜವಾಗ್ಲೂ ಪರಿಚಿತ್ರ ದೊಡ್ಡ ಚಿತ್ರಕ್ಕಿನ್ನ ದೊಡ್ಡ ಕಲೆಕ್ಷನ್ ಮಾಡ್ಲಿ. ನಿಜವಾಗ್ಲೂ ನಮ್ಗೆ ಹೊಸಬರು ಬಂದಿದ್ರೆ ತುಂಬಾ ವಿಶ್ವಾಸ ಇದೆ ಅವ್ರು ಗೆಲ್ತಾರೆ ಅಂತ. ಅವ್ರ ಪರಿಚಿತ್ರ ಸಾಗರ ಅನೌನ್ಸ್ ಮಾಡಿದರೆ ಅವ್ರು 100 ದಿನ ಓಡ್ಲಿ, ನಾನು ಬೇರೆ ಥಿಯೇಟರ್ ಹೋಗ್ತೀನಿ, ಎರಡನೇ ಮಾತಿಲ್ಲ. ಅಲ್ಲ, 100 ದಿನ ಎಲ್ಲಿ ಓಡ್ಬೇಕದು? ಥಿಯೇಟರ್ ಎಲ್ಲಿ ಎಲ್ಲಿ ಓಡ್ತದು? ಯಾವ ಥಿಯೇಟರ್ ಇಲ್ಲ ಸರ್, ಎಲ್ಲಿ ಥಿಯೇಟರ್ ಮಾತಾಡಿ. ಸುಧೀರ್ ಇಲ್ಲೇ ಇದ್ದಾರೆ ಸರ್. ಈಗಾಗಲೇ ಬುಕ್ ಆಗಿರೋ 18 ಥಿಯೇಟರ್ ನಾವು ಮೇ 1ಕ್ಕೆ ಅಂದರೆ ಸಿನಿಮಾ ರಿಲೀಸ್ ಆದ 4ನೇ ದಿನ ನಾವು ಬಿಟ್ಕೊಡ್ಬೇಕು. ಯಾವ್ದಿಗೆ? ಅಲ್ಲಿ ಅಣ್ಣಾ ಬಾಂಡ್ ಸಿನಿಮಾದವರಿಗೆ ಬಿಟ್ಕೊಡ್ಬೇಕು. ನಾವು ಎಕ್ಸಿಬಿಟ್ ಆಗ್ಲಿಕ್ಕೆ ಬರೀ 4 ದಿನ ಅಷ್ಟೇ ಸಾಕಾ ಸರ್? ಸರ್, ಇವಾಗ ನನ್ನ ಸಿನಿಮಾ, ನನ್ನ ಪರವಾಗಿ ನಿಮ್ಗೆ ಏನ್ ಬೇಕು ನನ್ನ ಕಡೆಯಿಂದ ದಯವಿಟ್ಟು ಸಂಪೂರ್ಣ ಸಹಕಾರ ಕೊಡ್ತೀನಿ. ನೀವೇ ಕಷ್ಟ ಇದ್ದೀರಲ್ಲ ಮಂಜು, ನೀವೇ ಹೋರಾಟದಲ್ಲಿ ಇದ್ದೀರಿ, ನೀವೇನ್ ಸಪೋರ್ಟ್ ಮಾಡ್ತೀರಿ? ನೀವೇ ಚಿತ್ರ ಬಿಡುಗಡೆ ಮಾಡೋಕೆ ಓಡಾಡ್ತಾ ಇದ್ದೀರಿ ಸರ್. ನನ್ನ ಸಿನಿಮಾ ಅಪ್ಪ ಸರ್, ಅವ್ರು ನನ್ನ ಕಡೆಯಿಂದ ಅವ್ರ ಥಿಯೇಟರ್ ನನ್ನ ಕಡೆಯಿಂದ ಯಾವ್ದಾರು ಹಾಕಿದ್ರೆ ಆ ಕ್ಷಣದಲ್ಲಿ ತೆಗೆದು ಕೊಡ್ತೀನಿ. ನಾನು ಅವ್ರ ಥಿಯೇಟರ್ ಯಾವ್ದೂ ಡಿಸ್ಟರ್ಬ್ ಮಾಡಲ್ಲ. ಅವ್ರ ಪರಿಚಿತ್ರ ನಿಜವಾಗ್ಲೂ ಖುಷಿ ಆಯ್ತು. ಬಾಂಬೆಲ್ಲ ಶೋ ಮಾಡಿದ್ದಾರೆ, ಬಾಂಬೆಲ್ಲ ಒಪ್ಪಿದ್ದಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೆ ಸಂಪೂರ್ಣ ಸಹಕಾರ. ನಾನೇನಾರು ಅವ್ರದ್ದು ಯಾವ್ದೋ ಥಿಯೇಟರ್ ಮಾಡಿದ್ರೆ ನನಗೊಂದು ಮಾತು ಹೇಳಿದ್ರೆ 5 ಸೆಕೆಂಡ್ ಯೋಚನೆ ಮಾಡದಲ್ಲೇ ಫಸ್ಟ್ ತೆಗೆದು ಅವ್ರಿಗೆ ಹೊಸಬರಿಗೆ ನಾನು ತುಂಬಾ ಎನ್ಕರೇಜ್ ಮಾಡ್ತೀನಿ. ಕನ್ನಡ ಚಿತ್ರ ಬೆಳಿಬೇಕು, ಅವ್ರ ಸಂಪೂರ್ಣ ಸಹಕಾರ. ವೈಯಕ್ತಿಕವಾಗಿ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಇಂಡಸ್ಟ್ರಿ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ? ಇಲ್ಲ, ಯಾರು ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾರೆ? ಎಲ್ಲ ಮಾಡ್ತಾರೆ. ಇಲ್ಲ, ಇವತ್ತು ಐನಾಕ್ಸ್ ನಮಗೆ ಸ್ವಾಗತ, ಗರುಡಮಾಲ್, ಮಂತ್ರಿ ಮಾಲ್ 3 ಐನಾಕ್ಸ್ ನಮ್ಗೆ ಕೊಡ್ತಾ ಇಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ KCN ಮೋಹನ್ ಅವರೊಟ್ಟಿಗೆ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಅಂಡ್ ಚೇಂಬರ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಸ್ಟಾರ್ಗಳ ಸಿನಿಮಾ ಅಷ್ಟೇ ತೋರಿಸ್ತೇವೆ. ಮತ್ತೆ ಇನ್ಯಾಕೆ ಇರ್ಬೇಕಂತೆ? ಸರ್ಕಾರದ ಮೇಲೆ ಒತ್ತಡ ಇರೋಣ, ನಡೀರಿ ಕೂತ್ಕೊಳ್ಳೋಣ, ಸ್ಟ್ರೈಕ್ ಮಾಡೋಣ. ಬರಲ್ಲ ಅಂದ್ರೆ ನೀವು ನಿರ್ಮಾಪಕ ಸಂಘ ಮತ್ತು ವಾಣಿಜ್ಯ ಮಂಡಳಿ ಕೊಡಿ, ಹೋಗೋಣ. ನಮ್ಗೆ ಐನಾಕ್ಸ್ ನಂತ ಒಂದು ಮಲ್ಟಿಪ್ಲೆಕ್ಸ್ ನವರು ಕೊಡ್ತಾ ಇಲ್ಲ. ಈ ಕಡೆ ನಾವು ಬುಕ್ ಮಾಡಿರುವಂತ 17 ಥಿಯೇಟರ್ಗಳು ನಮ್ಮಿಂದ 4ನೇ ದಿನದಲ್ಲಿ ವಾಪಸ್ ಹೋಗ್ತಾ ಇದೆ. ನಾವು ಯಾರಿಗೆ ಸಿನಿಮಾ ತೋರಿಸೋದು ಸರ್? ಅಂಡ್ 3.5 ಕೋಟಿ ಸರ್. ನನಗೆ ನನ್ನ ಕಡೆಯಿಂದ ನಿಮ್ಗೆ ಏನು ಸಂಪೂರ್ಣ ಸಹಕಾರ ಬೇಕು ದಯವಿಟ್ಟು ಹೇಳಿ. PVR, ಐನಾಕ್ಸ್, ಮಂತ್ರಿ ಈ ತರ ಅಲ್ಲಿ 7 ಇರುತ್ತೆ. ಕನ್ನಡ ಚಿತ್ರಗಳು ಫಸ್ಟ್ ಕೊಡ್ಲಿ. ಈಗ ಅವರು ಪ್ರೊಟೆಸ್ಟ್ ಮಾಡಬೇಕು ಅಂತಿದ್ದಾರೆ ಇದ್ರ ವಿರುದ್ಧ. ಕನ್ನಡ ಚಿತ್ರೋದ್ಯಮದಿಂದ ನಮ್ಮಂತ ಹೊಸಬರಿಗೆ ಕಷ್ಟಪಟ್ಟು ಮಾಡಿದ ಸಿನಿಮಾಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಮಗೆ ದೊಡ್ಡವರು ಸಪೋರ್ಟ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಂತು ನಮ್ಮನ್ನು ಬೆಳೆಸಬೇಕಿತ್ತು. ಆದರೆ ಅವರೇ ನಮ್ಮನ್ನು ಹೀಗೆ ತಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅವರವರ ಸ್ವಾರ್ಥನೇ ಹೆಚ್ಚಾಗಿದೆ. ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ನೀವೇನ್ ಮಾಡ್ಬೇಕು ಅಂತೀರಿ? ಅಮೀದ್ ಅವರೇ, ನನಗೆ ಇವತ್ತು ಗಂಟೆ ಯಾರು ಬಂದು ಒಂದು ದಿನ ದಯವಿಟ್ಟು PVR, ಐನಾಕ್ಸ್ ಕೊಟ್ಟಿಲ್ಲ. ನನಗೆ ಯಾರು ಬಂದು ಒಂದು ಮಾತು ಕೇಳಿಲ್ಲ. ನಾನು ಕೇಳಿದ್ರೆ ನಾನು ಎಂತೆಂಥ ಚಿತ್ರಗಳಿಗೆ ಓಡಾಡಿದ್ದೀನಿ. ಆಕ್ಚುಲಿ ಒಂದು ದಿಗಂತ್ ಪಿಕ್ಚರ್ ನಾನು ಇಲ್ಲಿ INX ಅಲ್ಲಿ ತೆಗೆದುಬಿಟ್ಟಿದ್ರು. ಹೋಗಿ ನಮ್ಮ ರಾಕ್ಲೈನ್ ವೆಂಕಟೇಶ್ವರ ಮೇಲೆ ಹೋಗಿ ಸಿನಿಮಾನ, ಬೇರೆ ಸಿನಿಮಾನ ತೆಗೆಸಿ ನಮ್ಮ ಸಿನಿಮಾ ಹಾಕಿಸೋ ಅಲ್ಲಿ ಮಿನಿಮಮ್ 50 ದಿನ ಹೋಗ್ತು. ನಾನು ದಯವಿಟ್ಟು ಸಂಪೂರ್ಣ ಸಹಕಾರ, ಕನ್ನಡ ಎಲ್ಲಾ ಚಿತ್ರಗಳಿಗೂ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ. ಎರಡನೇ ಮಾತಿಲ್ಲ. ಯಾವ್ದು INX ಮಂತ್ರಿ ಈ ತರ ಕೊಡಲ್ಲ. ದಯವಿಟ್ಟು ನಡೀರಿ, ಹೋರಾಡೋಣ, ಅಲ್ಲಿ ಹಾಕ್ಸೋಣ, ಹೋರಾಡಿ ಹಾಕ್ಸ್ಬಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಯಶಸ್ವಿ ಮಾಡೋಣ. ಆದ್ರೆ ಮಂಜು ಅವರೇ, ಹೇಳಿ ಸರ್. ಹಿಂದೆ ನೀವು ಹೋರಾಟ ಮಾಡಿದ್ದು ನಾವು ನೋಡಿದ್ವಿ. ಅದು ಪರಭಾಷಾ ಚಿತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಹೋರಾಟ ಮಾಡಿದ್ರಿ. ಆದ್ರೆ ಈ ಬಾರಿ ಆಗ್ತಾ ಇರೋದು ಪರಿಚಿತ್ರವನ್ನ 4 ದಿನಕ್ಕೆ ಬಿಟ್ಕೊಡಿ ಅಂತ ಕೇಳ್ತಿರೋದು. ಅಣ್ಣಾ ಬಾಂಡ್ ಚಿತ್ರ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಈಗಲೂ ನೀವು ಅಷ್ಟೇ ಪ್ರಬಲವಾಗಿ ಹೋರಾಟ ಮಾಡ್ತೀರಾ? ಸರ್, ನನ್ನ ಕನ್ನಡ ನನ್ನ ಸಿನಿಮಾ ಬಗ್ಗೆ ಹೇಳಿ, ನಾನು ಯಾವ್ದಾರು ಇದ್ರೆ ನಾನು ಬಿಟ್ಕೊಡ್ತೀನಿ. ನೀವು ಥಿಯೇಟರ್ ಯಾವ ರೀತಿ ಕಮಿಟ್ ಮಾಡಿರ್ತೀರಾ ಅದು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘದಲ್ಲಿ ವಾಣಿಜ್ಯ ಮಂಡಳಿ ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ತೀನಿ. ಬನ್ನಿ, ವಾಣಿಜ್ಯ ಮಂಡಳಿ ನಾಳೆ ಕೂತ್ಕೊಳ್ಳಿ, ಮಾತಾಡಿ. ಆದ್ರೆ ನಮ್ಮಂತ ಹೊಸಬರಿಗೆ ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಸಪೋರ್ಟ್ ಸಿಗುತ್ತಾ ಸರ್? ಸತ್ಯವಾಗ್ಲೂ ಸಿಗುತ್ತೆ ಸರ್. ಅಲ್ಲಿ ನ್ಯಾಯಸಮ್ಮತವಾಗಿ ಇವತ್ತು ನಾನು ವಾಣಿಜ್ಯ ಮಂಡಳಿ ನಂಬಿದ್ದೀನಿ. ನಾನಲ್ಲ, ಇಡೀ ಉದ್ಯಮ ಸರ್ ಅದು. ಸರ್, ಹಾಗಾದ್ರೆ ಇವತ್ತು ವಾಣಿಜ್ಯ ಮಂಡಳಿ ಗೊತ್ತಿದೆಯಲ್ಲ ಸರ್. ಈಗ ಮಂಗಳವಾರ ಅದು ಎಥಿಕಲ್ ಒಂದು ಪದ್ಧತಿ ಅಂತದ್ದು ಇರಲಿಲ್ಲ. ಅಫ್ಕೋರ್ಸ್ ರೂಲ್ ಇಲ್ಲ, ಒಂದು ರಿಟರ್ನ್ ರೂಲ್ ಆ ಥರ ಯಾವುದಿಲ್ಲ. ಬಟ್ ಒಂದು ಪದ್ಧತಿ ಎಂದಿದೆ. ನಾವೀಗ ಬದುಕೋದು ಯಾವುದೋ ಒಂದು ಆದರ್ಶ ಪದ್ಧತಿಗಳ ಮೇಲೆ ನಾವು ಬದುಕ್ತಾ ಇದ್ದೇವೆ. ಈಗ ಆದರ್ಶವನ್ನ ಅವರು ಧ್ವಂಸ ಮಾಡಿ ರಿಲೀಸ್ ಮಾಡ್ತಾ ಇದಾರಲ್ಲ ಸರ್, ನಮ್ಗೆ ಅನ್ಯಾಯ ಮಾಡ್ತಾ ಇದಾರಲ್ಲ ಸರ್. ಯಾವ ಪಿಕ್ಚರ್ ಸರ್ ಅದು? ಪರಿಗೆ ನಿಮ್ಗೆ ಯಾವ ಥಿಯೇಟರ್ ಸಮಸ್ಯೆ ಆಗಿದೆ ಸರ್? ಅಲ್ಲ, ಈಗ ಒಂದಕ್ಕೆ ಅವರು ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಚಿತ್ರದಿಂದ ನೀವು ಸಮಸ್ಯೆ ಆಗ್ತಿರೋದು? ಅಣ್ಣಾ ಬಾಂಡಿಂದ
ಸರ್ ಅದು ನಿಮ್ಮ ಥಿಯೇಟರ್ ಮತ್ತೆ ನಿಮ್ ಡಿಸ್ಟ್ರಿಬ್ಯೂಟರ್ ಹೇಳಿ ಸರ್ ಮಾತಾಡಕ್ಕೆ, ವಾಣಿಜ್ಯ ಮಂಡಳಿಗೆ ಹೇಳಿ, ಡಿಸ್ಟ್ರಿಬ್ಯೂಟರ್ ಹೇಳಿ, ನಿಮಗೆ ಅವ್ರ ಥಿಯೇಟರ್ ಏನಂತ ಇಲ್ಲ, KCR ಮೋಹನ್ ಸರ್ ಹೇಳಿದ್ದಾರೆ ಅವರೊಟ್ಟಿಗೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ನೀಟಾಗಿ ಹೇಳಿದ್ದಾರೆ. ನೀವು ಬೇಕಾದ್ರೆ ಹಿಂದೆ ಹೋಗಿ, ನಾವೆಷ್ಟು ಸರ್ ಹಿಂದೆ ಹೋಗ್ಬೇಕು? ನಾವು ಹೆದರ್ಕೊಂಡು ಇವ್ರು ಮೇನ್ ನಾಲ್ಕಕ್ಕೆ ಬಂದಿದ್ದೀರಾ ಅಂತ ನೋಡ್ಕೊಂಡು ನಾವು ಮುಂದೆ ಬಂದ್ವಿ. ಅದು ಒಂಥರ ಈ ಒಂದು ವಾರಕ್ಕೆ ಒಂದು 30 ಲಕ್ಷ ತನಕ ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಖರ್ಚಾಯ್ತು, ಗೊತ್ತಲ್ಲ ಸರ್? ಇಂಥದ್ರಲ್ಲಿ ಒಂದು ವಾರ ಕರೆಕ್ಟ್ ನಾವು ಮಾಡಿ, ಅಟ್ಲೀಸ್ಟ್ ಒಂದು ಬ್ರೀದಿಂಗ್ ಟೈಮ್ ಬೇಕು. ಭಾಷಾ ಥಿಯೇಟರ್ ಸಾಗರ್ ಪರಿಚಿತ್ರ ದಯವಿಟ್ಟು 100 days ಓಡಿಸಿ, ನಾನು ಸಪೋರ್ಟ್ ಮಾಡ್ತೀನಿ. ಯಾವ ಕಾರಣಕ್ಕೂ ನಾನು ಸಾಗರ್ ಅನೌನ್ಸ್ ಮಾಡಿದ್ದೀನಿ, ನಾನು ಬೇರೆ ಥಿಯೇಟರ್ ಹೋಗ್ತೀನಿ. ಇವತ್ತು ಮಂಗಳೂರಿನಲ್ಲಿ ಥಿಯೇಟರ್ ಸಿಗ್ತಾ ಇಲ್ಲ, ಮಂಡ್ಯದಲ್ಲಿ ಥಿಯೇಟರ್ ಸಿಗ್ತಾ ಇಲ್ಲ, ಬುಕ್ ಆಗಿರೋ ಥಿಯೇಟರ್. ನಿಮ್ ಡಿಸ್ಟ್ರಿಬ್ಯೂಟರ್ ಹೇಳಿ ಸರ್, ಅವ್ರು ಮಾಡಬೇಕು. KCN ಕುಮಾರ್ ಒಬ್ಬ ಪ್ರತಿಯೊಂದು ಎಕ್ಸಿಬಿಟರ್, ಅವ್ರಿಗೆ ಶಕ್ತಿ ಇದೆ, ನಿರ್ಮಾಪಕರು, ಎಕ್ಸಿಬಿಟರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಆದ್ರಿಂದ ಅವ್ರಿಗೆಲ್ಲಾ ತರ ಸಂಪೂರ್ಣ ಧೈರ್ಯ ಇದೆ. ದಯವಿಟ್ಟು ಅವ್ರಿಗೆ ಹೇಳಿ ಮಾಡ್ತಾರೆ. ಅವರಿಂದ ನಮ್ಗೆ ನ್ಯಾಯ ಬೇಕು. ವಜ್ರೇಶ್ವರ್ ಕಾಮೆಂಟ್ಸ್, ಬಿಕಾಸ್ ನಾವು ರಾಜ್ಕುಮಾರ್ ಅವ್ರನ್ನ ಅಷ್ಟು KCN ಮೋಹನ್ ಅವ್ರಿಗೆ ಶಕ್ತಿ ಇದೆ, ನೀವು ದಯವಿಟ್ಟು ಕೂತ್ಕೊಂಡು ಅವ್ರಿಗೆ ಹೇಳಿ, ನನ್ನ ಕಡೆಯಿಂದ ನಿಮ್ಗೆ ದಯವಿಟ್ಟು ಸಹಾಯ ಬೇಕು. ನಾನು ದಯವಿಟ್ಟು ವಾಣಿಜ್ಯ ಮಂಡಳಿ ಬಂದ್ರೆ ವಾಣಿಜ್ಯ ಮಂಡಳಿ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ. ರೈಟ್, ಓಕೆ, ಥ್ಯಾಂಕ್ ಯು ಮಂಜು, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ದಕ್ಕೆ. ಸೊ ಮಂಜು ಅವರು ವೈಯಕ್ತಿಕವಾಗಿ ಕೇಳಿದ್ರು, ನನಗೇನು ಬೇಕು ಸಪೋರ್ಟ್ ನಾವು ನಿಮಗೆ ಮಾಡ್ತೀರಿ ಅಂತ ಹೇಳಿ. ಅವರು ಕೂಡ ಅವ್ರ ಚಿತ್ರ ಬಿಡುಗಡೆ ಮಾಡೋದಕ್ಕೆ ಓಡಾಡ ಮಾಡ್ತಾ ಇದ್ದಾರೆ. ಇನ್ನೊಂದು ಅವ್ರಿಗೂ ಸಂಪೂರ್ಣವಾಗಿ ಅವ್ರ ಚಿತ್ರ ಯಾವ ಬಿಡುಗಡೆ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ನಿರ್ಮಾಪಕ ನೀವೇನು ಹೇಳ್ತೀರಿ ತ್ರಿವಿಕ್ರಮ್ ಅವರೇ? 3.5 ಕೋಟಿ ಖರ್ಚು ಮಾಡಿದಿರಿ, ಈಗ 4 ದಿನಕ್ಕೆ ಸಿನಿಮಾ ಬಿಟ್ಟರೆ ನಿಮಗೆ ದುಡ್ಡು ವಾಪಸ್ ಬರುತ್ತಾ? ಅಲ್ಲ, ನಾವು ಈ 4 ದಿನ ಮುಂದೆ ಬರೋದಕ್ಕೆ ಡಬಲ್ ಇದು ಖರ್ಚು ಮಾಡಿದ್ದೇವೆ, ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ದೇವೆ. ಎಲ್ಲ ಪ್ರತಿ ಸಾಧಾರಣ 18 ಥಿಯೇಟ್ರ್ನವ್ರು ಏನು ಹೇಳ್ತಿದ್ದಾರೆ ಅಂದರೆ, 1ನೇ ತಾರೀಕಿಗೆ ಚಿತ್ರ ಬಿಟ್ಕೊಡೋದಾದರೆ ನಾವು ಹಾಕ್ತೇವೆ, ನೀವು ರಿಲೀಸ್ ಮಾಡಿ, ನಾನು ರಿಲೀಸ್ ಮಾಡ್ತೇನೆ, ಇಲ್ಲಾಂದ್ರೆ ಮಾಡಲ್ಲ ಅಂತ. 4 ದಿನಕ್ಕೆ. ಆ್ಯಂಡ್ ಅವರಿಗೆ ಗೊತ್ತಲ್ವಾ ಸರ್, ಅವರಿಗೆ ಇಷ್ಟು ದೊಡ್ಡ ಸ್ಟ್ರಾಂಗ್ ಮಾರ್ಕೆಟ್ ಇದೆ ಆ್ಯಂಡ್ ಬಿಸ್ನೆಸ್ ಆಗಿದೆ ಆಲ್ರೆಡಿ. ಸ್ವಲ್ಪ ಅವ್ರು ಎಥಿಕಲಿ ನಡೆದ್ರೆ ನಮ್ಗೊಂದು ಆದರ್ಶ ಅಂತ ಅನ್ಸ್ಕೋಬೇಕಲ್ಲ ಅವರು. ನೀವೇನಾದ್ರು ಮಾತಾಡಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಜೊತೆ? ಹೇಗೆ ಮಾತಾಡೋದು ಸರ್? ನಮ್ಮಂತವ್ರನ್ನ ಯಾರು ಕೇರ್ ಮಾಡ್ತಾರೆ? ಅಲ್ಲಲ್ಲ, ಆದ್ರೂ ನೀವು ಒಂದು ಪ್ರಯತ್ನ ಅಂತ ಮಾಡ್ಬೇಕಲ್ಲ ಸರ್. ಈಗ ಹೋಗಿ ಕಮ್ಯುನಿಕೇಟ್ ಮಾಡಿದ ಸಂಜೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸರ್ ಹತ್ರ, ನಾನು ಮಾತಾಡಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ. ನಾನೇ KCN ಅವ್ರ ನಂಬರ್ ತಗೊಂಡು ಕೊಟ್ಟೆ ಇವರಿಗೆ. ಏನು ಮಾತಾಡಿದ್ರು? ಫೋನ್ ಸ್ವಿಚ್ ಆಫ್ ಇತ್ತು, ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅವ್ರನ್ನ. ಒಂದು ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಅವ್ರು ನೋಡ್ತಾರಲ್ಲ ಸರ್, 27ರಿಂದ ಹೌದು ಇವರು ಇಷ್ಟು ಪಬ್ಲಿಸಿಟಿ ಮಾಡ್ತಾರೆ. ಬಹುಶಃ ಎಲ್ರಿಗೂ ಗೊತ್ತು ಇಂಡಸ್ಟ್ರಿಯಲ್ಲಿ ಪರಿ ಬಗ್ಗೆ ಟಾಕ್ ಇದೆ, ಅವರಿಗೂ ಗೊತ್ತು 27 ಬರ್ತಾ ಇದ್ದಾರೆ ಅಂತ. ಸೊ ಅವ್ರನ್ನ ಬೆಳೀಲಿ, ಅವರು ಹೊಸಬ್ರು. 1ನೇ ತಾರೀಕು ನಾವು ಬಂದ್ರೆ ಒಂದು ದೊಡ್ಡ ಕಾಲ್ ಅವ್ರ ಮೇಲೆ ಇಟ್ಟರೆ, ತಲೆ ಮೇಲೆ ಇಟ್ಟರೆ ನಾವು ಹೂತು ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತು. 27 ಈ ಮಧ್ಯದಲ್ಲಿ 2 ವಾರದಲ್ಲೇ ಎಲ್ಲ ಚಿತ್ರ ಬಿಡುಗಡೆ ಆಗಬೇಕು ಅಂತ ಇಷ್ಟು ಹೋರಾಟ ಯಾಕೆ? ಏನಿದೆ ಅದು? ರೆಡಿ ಆಗಿದೆ, ರಿಲೀಸ್ ಮಾಡೋಣ ಸರ್. ಈಗ ನಾವು ಅವ್ರ ಜೊತೆ ರಿಲೀಸ್ ಬೇಕಾದ್ರೆ ಮಾಡ್ಕೋತೀವಿ. ಅವ್ರು ಬರ್ತಾರಂತ ಬಿಟ್ಟೇ ಕೊಟ್ಟಿದ್ದೇವೆ ನಾವು, ಯಾಕಂದ್ರೆ ಒಂದು ಗೌರವ, ಒಂದು ಅವರು ಕನ್ನಡ ಚಿತ್ರರಂಗದ ಪಯನಿಯರ್ಸ್ ಲೈಕ್ ಅವ್ರ ಮೇಲೆ ಬಹಳ ಭಕ್ತಿ ಗೌರವದ ನಾವೇ ಎಲ್ಲರೂ ಬಿಟ್ಕೊಟ್ಟಿದ್ದೇವೆ. ನಾಗತಳ್ಳಿ ಸರ್ ಹೇಳ್ತಾರೆ, ಅವ್ರು ಬರ್ತಾ ಇದ್ದಾರೆ, ಹಿಂದೆ ಬರ್ರಪ್ಪ, ನಾವಂತೂ ಹಿಂದೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಇಲ್ಲ ನಾವು ಬೇರೆ ನೋಡಿದ್ವಿ ಯಾವುದು ಸಿನಿಮಾ 1 ವಾರ ಮುಂದೆ ಬಂದಿದ್ವಿ. ಈಗ ಏನು ಮಾಡ್ತೀರಿ ನೀವು? ಚಿತ್ರ ರಿಲೀಸ್ ಮಾಡ್ತೀರೋ ಮಾಡಲ್ವೋ? ಇಲ್ಲ, ಅವ್ರು ಮಾಡಬಾರ್ದು, ತಪ್ಪು ಅವ್ರದ್ದು. ಇಟ್ಸ್ ಅಗೇನ್ಸ್ಟ್ ಎಥಿಕ್. ಎಲ್ಲಿದೆ ಆದರ್ಶ? ಆದರ್ಶ ಬಿಟ್ಟು ಹೇಗೆ ಬದುಕೋಕೆ ಸಾಧ್ಯ? ನಾವು ಯಾರನ್ನು ರಾಜ್ಕುಮಾರ್ ಸರನ್ನು ಆದರ್ಶ ತಗೊಳಕ್ಕಾಗುತ್ತಾ? ನಿನ್ನೆ ತಾನೇ ಅವರ ಹುಟ್ಟಿದ ಬಗ್ಗೆ ಅಷ್ಟು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಾವೆಲ್ಲ ಬಹಳ ಒಂದು ಭಕ್ತಿಯಿಂದ ಅಲ್ಲಿ ಅವರಿಗೆ ಒಂದು ನಮನ ಸಲ್ಲಿಸಿದ್ವಿ. ನಾನು ಫ್ರ್ಯಾಂಕ್ ಆಗಿ, ಹಾಗಾದ್ರೆ ಎಲ್ಲಿದೆ ಆದರ್ಶ? ಎಲ್ಲಿದೆ? ಯಾವುದನ್ನು ಇವರು ಆದರ್ಶ ಹೇಳ್ತಾರೆ? ಬರೀ ಇವತ್ತಷ್ಟು TV ಮುಂದೆ ಅಷ್ಟು ಹೇಳೋದಂಥದ್ದಲ್ಲ ಅವರು. ಬಟ್ ಅಟ್ಲೀಸ್ಟ್ ಕೇಳ್ಕೊಳ್ಳಿ, ಈ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅವರು. ಗೊತ್ತು ತಾನೆ 27ಕ್ಕೆ ನಾವು ಬರ್ತಾ ಇದೀವಿ ಅಂತ. 4ನೇ ದಿನದಲ್ಲಿ ನಮ್ಗೆ ಗೊತ್ತು, ಒಂದು ಗೌರ್ಮೆಂಟ್ ಆರ್ಡರ್ ಸಿಗ್ತಾ ಇದೆ, ಪರವಾಗಿಲ್ಲ, ಒಂದು ಅಷ್ಟು ಯಾವುದೇ ಥಿಯೇಟರ್ ಸಿನಿಮಾ ಇಲ್ಲ, ಇವರು ಹೊಸಬ್ರು, ಅಟ್ಲೀಸ್ಟ್ ಜನ ಬರಲಿ, ಸಪೋರ್ಟ್ ಬೆಳೀಲಿ. ಎಲ್ಲಿ ಬೆಳೀತಾ ಇದ್ದಾರೆ ಸರ್ ಅವರು? ತುಳಿತಾ ಇಲ್ವ ಇದು? ಇನ್ನೊಂದು ವಿಶೇಷತೆ ಏನಂದರೆ, ನಾವು ಇದು ಕನ್ನಡ ಹೀರೋಯಿನ್ ಕರ್ನಾಟಕದಲ್ಲಿ ಫುಲ್ ಇದಾಗಿದೆ, ಏನೋ ಸಿನಿಮಾ ಶೂಟಿಂಗ್ ಆಗಿದೆ. ಪ್ಲಸ್ ನಮ್ಮ ಮಾರುಕಟ್ಟೆ ವಿಸ್ತರಿಸೋಸ್ಕರ ನಾವು ಮುಂಬೈಗೆ ಪ್ರೀಮಿಯರ್ಗೆ ಹೋದ್ವು. ಇಷ್ಟೆಲ್ಲ ಮಾಡಿ ಕನ್ನಡಕ್ಕೋಸ್ಕರ ಮಾಡೋಣ ಅಂತಿದ್ರೆ ಯಾವುದು ಇಲ್ಲಿ ಫಲಿಸ್ತಾ ಇಲ್ಲ. ನಮ್ಗೆ ಕರ್ನಾಟಕದ ಮಾರ್ಕೆಟೇ ಸರಿ ಇದು ಕೊಡ್ತಾ ಇಲ್ಲ. ನನಗೆ ಒಂದು ಸರ್ ಆದರ್ಶ ಏನಂತ ಬೇಕಷ್ಟೇ. ಹಾಗಾದ್ರೆ ನನ್ನ ಆದರ್ಶ ತಪ್ಪ? ನನ್ನ ಕಲ್ಪನೆ ರಾಜು ಒಂದು ದೇವತಾ ಸ್ವರೂಪ ವ್ಯಕ್ತಿ, ಸಕಲ ಗುಣ ಸಂಪನ್ನ ಅನ್ನೋಂತ ನಾನು ಏನು ಅವ್ರ ಬಗ್ಗೆ ಕಲ್ಪನೆ ಇಟ್ಕೊಂಡೆ, ಅದು ತಪ್ಪ? ಆದರ್ಶಗಳೆಲ್ಲ ಸತ್ತೋಯ್ತಾ? ಅವರ ಬಿಸ್ನೆಸ್ ಆಗಬೇಕಾದ್ರೆ ಮಾತ್ರ ಆಗುವಂಥದ್ದು. ಇವತ್ತು ನನ್ನ ಗುರುಗಳು MS ಸತ್ಯು, ಅವರಿಗೆ ಹಾರ್ಟ್ ಆಪರೇಷನ್ ಆಯಿತು, ಜಯದೇವದಲ್ಲಿದ್ದರು. ವಿದಿನ್ ಮಂತ್ ಅವರಿಗೆ 2 ಸಲ ಕಿಡ್ನಿ ಆಪರೇಷನ್ ಆಯಿತು. ಒಟ್ಟೊಟ್ಟಿಗೆ CM ಫಂಡಿಂದ 10 ಲಕ್ಷ ಬಂತು. ಅವ್ರ ಮಕ್ಕಳು ಹೇಳಿದರು, ಇಲ್ಲ ಅದು ಯಾವುದ್ರ ಬಡವರಿಗೆ ಕೊಡಿ. ಸತ್ಯ ಅದನ್ನೆಲ್ಲೂ ಯಾವ ಪತ್ರಿಕೆ ಮುಂದೆ ಹೇಳ್ಕೊಳ್ಳಿಲ್ಲ, 1 ರೂಪಾಯಿ ತಗೊಳ್ಳಿಲ್ಲ. ಅವರ 2 ಹೆಣ್ಮಕ್ಳೇ ದುಡ್ಡು ಒಟ್ಟು ಮಾಡಿ ಅವ್ರಿಗೆ ಕೊಟ್ಟರು. ಅದು ಆದರ್ಶ. ನಮಗೆ ಒಬ್ರಿಗೊಂದು ಸಹಾಯ ಮಾಡುವಂಥದ್ದು ಆದರ್ಶ. ಸರ್ US ಅಲ್ಲಿ ಫಸ್ಟ್ ಡೇ ಆಗಲೇ ಬುಕ್ ಆಗಿದೆ.
ಫುಲ್ ಹೌಸ್ಫುಲ್ ಬುಕ್ ಆಗಿದೆ 27th 4 shows ಆಗ್ಲೇ ಸೆರಾದಲ್ಲಿ. ಮಾಡೋಕೆ 27th, ಒಪ್ಕೊಂಡಿದ್ದಾರೆ 29th, ಅಂಡ್ ಫಸ್ಟ್ ಮೂರು ಶೋ ದಿನ full book ಆಗಿದೆ. ಹೌಸ್ಫುಲ್ ಬುಕ್ ಆಗಿದೆ. ಲೈಕ್ ಬೇರೆ ಕಡೆಯಿಂದ ಸಿಗ್ತಿರೋ ಎಂಕರೇಜ್ಮೆಂಟ್, ಥಿಯೇಟರ್ಗಳಿಂದ ಸಪೋರ್ಟ್ ಇಲ್ಲೇನಕ್ಕೆ ಸರ್ ಸಿಗ್ತಿಲ್ಲ ಅಂತ ನಮ್ಮೂರಲ್ಲಿ ಕನ್ನಡದಲ್ಲೇ ಇಲ್ಲ. ನಮ್ಮಲ್ಲೇ ಇದಿಲ್ಲ ಸರ್. ಹೊಸಬ್ರು ಬೆಳಿಬೇಕು ಹಂಗೆ ಹಿಂಗೆ ಅಂತಾರೆ. ಅಂಡ್ ಈ ತರ 4 ದಿನದಲ್ಲಿ ಎಷ್ಟು ಅಂತ ಪ್ರಮೋಟ್ ಮಾಡೋದು ಸರ್? ನಮ್ದೆಲ್ಲ ಸ್ಲೋ ಪಿಕಪ್ ಆಗುತ್ತೆ ಸರ್. ಜನ ನೋಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ಬರೋದು. ಯಾರು ನಮ್ಗೇನು ಆ ಥರ ಗ್ರ್ಯಾಂಡ್ ಫ್ಯಾನ್ ಫಾಲೋಯಿಂಗ್ ಇಲ್ಲ, ಅಥವಾ ನಾವು ಆ ಥರ ಇನ್ನೂ 2-3 ಪಿಕ್ಚರ್ ಮಾಡಿದ ತಕ್ಷಣ ಬಿಲ್ಡಪ್ಪು ಕೊಡಲ್ಲ. ಆ ಥರ ಹಿಂದೆ ಹುಡುಗರನ್ನ ಇಟ್ಕೊಂಡು ಬರೋದು, ಥಿಯೇಟರ್ 200 ಟಿಕೆಟ್ ತೊಗೊಂಡು ಇದು ಮಾಡೋದು, ಆ ಥರ ಏನು ಗಿಮಿಕ್ಸ್ ಏನು ಇದುವರೆಗೂ ಒಂದ್ಸಲ ಮಾಡಿಲ್ಲ. ಏನು ಗಿಮಿಕ್ಸ್ ಅದು ಸರ್? ಥಿಯೇಟರ್ ಖಂಡಿತ ಒಂದು ಹೀರೋಗೆ ನಾನು ಪತ್ರಿಕೆಯಲ್ಲಿ ಇದರಲ್ಲೆಲ್ಲ ಓದಿರೋದೆ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಥಿಯೇಟ್ರಲ್ಲಿ ಒಂದು ಹೀರೋ ಅಂದರೆ ಒಂದು 100-200 ಟಿಕೆಟ್ ಬುಕ್ ಮಾಡ್ಕೊತಾರೆ ಈ ಒಂದು ಅಪ್ಕಮಿಂಗ್ ನಮ್ಮಂಥ ಹೀರೋಗಳು. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಡೇ ಅವ್ರ ಪಿಕ್ಚರ್ ಅವ್ರ ಹುಡುಗರನ್ನೆಲ್ಲ ಸೇರಿಸ್ತಾರೆ, ಒಂದು ಇದು ಮಾಡ್ತಾರೆ, ಪಟಾಕಿ ಹೊಡಿಸ್ತಾರೆ, ಏನೋ ಒಂದು ಪ್ರಮೋಷನ್ ಆಕ್ಟಿವಿಟಿ ಮಾಡ್ತಾರೆ. ಅದು ತಪ್ಪಂತ ಹೇಳ್ತಿಲ್ಲ ಸರ್, ಆ ಥರ ಒಂದು ಆಕ್ಟಿವಿಟಿ ಮಾಡ್ತಾರೆ. ನಾವು ಅದು ಯಾವುದನ್ನು ನಂಬದೆ, ಅದು ಯಾವುದನ್ನು ಫಾಲೋ ಮಾಡದೆ ನಾವು ಚೆನ್ನಾಗಿ ಮಾಡಿದೀವಾ ಬಂದು ನೋಡಿ, ಇಲ್ವಾ ಬಿಡಿ. ಅದಕ್ಕೂ ಅವಕಾಶ ಇಲ್ಲ ಅಂದ್ರೆ ಹೆಂಗಂದ್ರೆ ನಮ್ಮಂತ ಕಲಾವಿದ್ರಿಗೆ ಸ್ಟೇಜೇ ಇಲ್ಲ ಅಂದ್ರೆ ಏನಕ್ಕೆ ಸರ್ ಇರ್ಬೇಕು ನಾವು? ನನಗೇನು ಸ್ಮಿತಾನೇ ತಗೋಬೇಕಾಗಿರ್ಲಿಲ್ಲ. ನಮ್ಮ ಪ್ರೊಡ್ಯೂಸರ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ನಾನು ಯಾವುದೇ ಒಂದು ಹೀರೋ ತಗೊಂಡು ಬರ್ಬೋದು. ಮತ್ತೆ ಸುದೀರ್ ಮಾತಾಡ್ತೀನಿ. ಮುನಿರತ್ನ ಅವ್ರು ನಿರ್ಮಾಪಕ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಲೈನಲ್ಲಿದ್ದಾರೆ. ಮುನಿರತ್ನ ಅವರೇ, ಮುನಿರತ್ನ ನನ್ನ ಧ್ವನಿ ಕೇಳಿಸ್ತಾ ಇದೆ. ಪರಿ ಚಿತ್ರ ತಂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದೆ ಇವತ್ತು. ನೀವು ಕೂಡ ನಿಮ್ಮ ಚಿತ್ರದ ಬಗ್ಗೆ ಹೋರಾಟ ಮಾಡ್ತಾ ಇದ್ರಿ. ಇಲ್ಲಿ ಎಲ್ಲ ಹೊಸಬರು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ, 3.5 ಕೋಟಿ ಖರ್ಚು ಮಾಡಿದ್ದಾರೆ. ಅವ್ರು ತಮ್ಮ ಅಳಲನ್ನು ತೊಡ್ಕೊತಾ ಇದ್ದಾರೆ. ನಿರ್ಮಾಪಕರ ಸಂಘದ ಅಧ್ಯಕ್ಷರು, ಇಲ್ಲೂ ಕೂಡ ಒಬ್ಬ ಹೊಸ ನಿರ್ಮಾಪಕ ಹಣ ಖರ್ಚು ಮಾಡಿ ಪಾಪ ಅವ್ರು ಕಣ್ಣೀರು ಹಾಕೋ ಸ್ಟೇಜಲ್ಲಿ ಬಂದಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಿ ನೀವು? ಅವರ ಇಡೀ ಆಕ್ರೋಶ ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತು ಕನ್ನಡ ವಾಣಿಜ್ಯ ಮಂಡಳಿಯ ಬಗ್ಗೆ, ನಿಮ್ಮಂತ ಹಿರಿಯರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಸರ್, ಈಗ ನನಗೆ ತಾವು ದೂರವಾಣಿ ಮುಖಾಂತರ ಮಾತಾಡ್ತಾ ಇದ್ದೀರೋ ಅಷ್ಟು ಮಾತ್ರ ನನಗೆ ಮಾಹಿತಿ ಇರೋದು. ನಮ್ಮ ನಿರ್ಮಾಪಕರ ಸಂಘಕ್ಕೆ ಇವ್ರು ಯಾವುದೋ ಒಂದು ದೂರು ಕೊಟ್ಟಿಲ್ಲ. ಇವ್ರು ಏನು ತೊಂದರೆ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಅವ್ರದ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಖಂಡಿತ ಅವರು ನನಗೆ ನಿರ್ಮಾಪಕರ ಸಂಘಕ್ಕೆ ನಾಳೆ ಬೆಳಿಗ್ಗೆ ಬಂದು ದೂರು ಕೊಡ್ತಾರೆ. ಏನ್ ಮಾಡ್ತೀರಿ ನೀವು? ಸರ್, ಅವ್ರು ಬಂದು ದೂರು ಕೊಡ್ಲಿ ಸರ್. ಅದ್ರ ಬಗ್ಗೆ ನಾವು ಚಿತ್ರಮಂದಿರ ಮಾಲೀಕರುಗಳ ಜೊತೆ ಚರ್ಚಿಸಿ ಅದಕ್ಕೆ ಏನು ಬೇಕೋ ಒಂದು ಒಳ್ಳೆ ರೀತಿನಲ್ಲಿ, ಒಂದು ನಿರ್ಮಾಪಕನಿಗೆ ಅನ್ಯಾಯ ಆಗದ ರೀತಿನಲ್ಲಿ ಏನ್ ಮಾತಾಡಬೇಕು ಅದನ್ನೆಲ್ಲ. ಸರ್, ಈಗ ನಿಮ್ ಜೊತೆ ಈಗ ನಮ್ಮ ಸ್ಟುಡಿಯೋದಿಂದ ನಿಮ್ ಜೊತೆ ಸುಧೀರ್ ಮಾತಾಡ್ತಾರೆ, ಚಿತ್ರದ ನಿರ್ಮಾಪಕ. ಅವ್ರು ಉತ್ತರ ಕೊಡಿ ಸರ್. ಈಗ ನಾವು ಎಲ್ಲ ದೊಡ್ಡ ನಮಸ್ಕಾರ ಸರ್, ಸುಧೀರ್ ಅಂತ. ದೊಡ್ಡ ಸಿನಿಮಾಗಳನ್ನ ಅದರ ರಿಲೀಸ್ ಡೇಟ್ಸ್ ಎಲ್ಲ ನೋಡ್ಕೊಂಡು ಹೊಂದ್ಕೊಂಡು ತುಂಬ ಅಡ್ಜಸ್ಟ್ ಮಾಡ್ಕೊಂಡು, ಆ್ಯಕ್ಚುಲಿ ಮೇ 4ಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಭಾರತೀಯ ಚಿತ್ರರಂಗದಲ್ಲಿ ಒಂದು 100 ವರ್ಷದ ಒಂದು ಆಚರಣೆ ಮಾಡ್ತಾ ಇದ್ದೆ. ಆ ದಿನ ನಾನು ಪರಿ ರಿಲೀಸ್ ಆಗಿ ಬಂದು ಭಾಳ ಕನಸು ಕಟ್ಕೊಂಡಿದ್ದೆ. ಮೇ 4ಕ್ಕೆ ಆಲಮರ ಅಂತ ಸಿನಿಮಾ ರಿಲೀಸ್ ಆಗಿ 100 ವರ್ಷ ಆಗ್ತಾ ಇದೆ. ಆದರೆ ಇಲ್ಲ, ಅವತ್ತು ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂತ ಗೊತ್ತಾಗಿ ನಾನೇನು ಮಾಡಿದೆ, ಹಿಂದೆ ಹೋಗೋಕ್ಕೂ ಅಲ್ಲ, ಅಲ್ಲೊಂದಷ್ಟು ಕ್ಯೂ, ಬ್ರೇಕಿಂಗ್ ನ್ಯೂಸ್, ನಾಗತಿಹಳ್ಳಿ ಅವ್ರದ್ದು ಮತ್ತೊಂದು ಮಗದೊಂದು ಎಲ್ಲ ಸಿನಿಮಾಗಳಿದೆ, ತಮ್ಮ ಸಿನಿಮಾಗಳು. ಸೊ ನಾವು ಹೆದರ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು 27ಕ್ಕೆ ಮಾಡೋಣ ಅಂತ ಹೇಳಿ 1 ವಾರಕ್ಕೆ ಭಾಳ ಕಷ್ಟಪಟ್ಟು ಪಬ್ಲಿಸಿಟಿ ಬಜೆಟ್ ಜಾಸ್ತಿ ಮಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಎಲ್ಲ ವೇದಿಕೆ ಸಿದ್ಧಪಡಿಸಿದ್ದೀವಿ ಸರ್. ಬಟ್ ನಮ್ಮ ಸಿನಿಮಾಕ್ಕೆ ರಿಲೀಸ್ ಆಗಿ 4ನೇ ದಿನದಲ್ಲಿ ಥಿಯೇಟರ್ಗಳು ತೆಗಿತಾ ಇದ್ದಾರೆ ಅಣ್ಣಾ ಬಾಂಡ್ಗೋಸ್ಕರ. ಅಂದರೆ ಮಂಗಳವಾರ ಒಂದು ಸಿನಿಮಾ ರಿಲೀಸ್ ಆಗೋದ್ರಿಂದ ಯಾವ ಕಲ್ಪನೆ ಕೂಡ ಇರಲಿಲ್ಲ ನಮಗೆ, ದೇವರಾಣ ಇರಲಿಲ್ಲ. ಬಟ್ ನಿನ್ನೆ ನಾನು ಅದಕ್ಕೆ ಒಂದು ಎಲ್ಲ ಪತ್ರಿಕೆಗಳಿಗೆ ಮನವಿ ಕೊಟ್ಟೆ. ನಾನು ಹೇಳಿದೆ, ಕಮರ್ಷಿಯಲ್ ಆ್ಯಡ್ ರೇಟ್ ಕೂಡ ಕೊಡ್ತೇನೆ, ಸಿನಿಮಾ ರೇಟಲ್ಲಿ ಕೊಡಬೇಡಿ, ನನಗೆ ಪ್ರಕಟಣೆ ಮಾಡಿ. ನನ್ನ ಮನವಿ ಏನಂದರೆ, ದಯವಿಟ್ಟು ಆದರ್ಶಗಳನ್ನು ಕೊಲ್ಬೇಡಿ, ನಮ್ಮಂಥವ್ರನ್ನ ಬದುಕಲಿಕ್ಕೆ ಬಿಡಿ, ಸಾಯಿಸಬೇಡಿ. ನಮ್ಗೆ ಬಹಳ ಆಸೆ ಹೊಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಬಂದಿದ್ದೇವೆ, ಸಿನಿಮಾ ಮಾಡಿದ್ದೇವೆ. ಇವಾಗ ಮಂಗಳವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಸರ್, ನನ್ಗೆ ಗೊತ್ತಾಗುತ್ತೆ ಅದ್ರ ರೂಲ್ಸ್ ಇಲ್ಲ, ಯಾವುದೇ ಒಂದು ಲಿಖಿತವಾದ ರೂಲ್ ಇಲ್ಲ, ಇಲ್ಲಿ ಕಾನೂನಿಲ್ಲ. ಬಟ್ ಒಂದು ಆದರ್ಶ ಪದ್ಧತಿ ತತ್ವ ಅಂತ ಇರುತ್ತೆ. ಎಲ್ಲ ಆದರ್ಶ ತತ್ವಗಳು ಎಲ್ಲೂ ಲಿಖಿತ ರೂಪದಲ್ಲಿ ಇರಲ್ಲಲ್ವಾ ಸರ್? ಯಾಕೆ ಇವತ್ತು ಅದು ನೀವು ಹೇಳ್ತೀರ ದೂರು ಕೊಡ್ಬೇಕೆಂದು? ಇವತ್ತು ಸಂಜೆ ಗೊತ್ತಾಯ್ತು ನನಗೆ ಅವರು ನಮ್ಗೆ, ಯಾಕಂದ್ರೆ ಯಾವುದೋ ಊಹಾಪೋಹಗಳನ್ನು ಇಟ್ಕೊಂಡು ನಮಗೆ ಯಾರಿಗೂ ದೂರು ಕೊಡೋಕ್ಕಾಗಲ್ಲ. ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ನಮಗೆ. ಇವತ್ತು ಅವರು ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಸೂರ್ಯ ಅಂತವರು ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡಿದವರು. ಬಟ್ ಅವರಿಗೆ ಆ ಟೈಮಲ್ಲಿ 1 ವಾರ ಸಾಕಷ್ಟು ಕಾಲಾವಕಾಶ ಗೊತ್ತು ಅವರ ಸಿನಿಮಾನ ಪ್ರೂವ್ ಮಾಡೋಕ್ಕೋಸ್ಕರ. ನಾನು ಹೊಸಬ್ರು ಆಲ್ಮೋಸ್ಟ್ ಒಂದು ಸ್ಟಾರ್ ಅಲ್ಲದ ತಂಡನ ಕಟ್ಕೊಂಡು ಸಿನಿಮಾ ಮಾಡಿದ್ದೇನೆ. ನಂಗೆ ಟೈಮ್ ಬೇಕು. ಪ್ರೇಕ್ಷಕರು ಸಿನಿಮಾ ಒಳಗೆ ಥಿಯೇಟರ್ ಒಳಗೆ ಬಂದು ಸಿನಿಮಾದ ಹಣೆ ಬರ ಹೇಳಲಿಕ್ಕೆ ನಿರ್ಧರಿಸಲಿಕ್ಕೆ ಟೈಮ್ ಬೇಕು. ಅಷ್ಟು ಟೈಮ್ ಕೊಡದೆ 4 ದಿನದಲ್ಲಿ ನಮ್ಮ ಸಿನಿಮಾನ ಸಾಯಿಸ್ತಾ ಇದ್ದಾರೆ ಸರ್. ಬೆಳಗ್ಗೆ ನೀವು ನಮ್ಮ ನಿರ್ಮಾಪಕರ ಸಂಘಕ್ಕೆ ಬನ್ನಿ, ಒಂದ್ಸಾರಿ ನಾನು ಎದುರುಗಡೆ ಮಾತಾಡ್ತೀನಿ. ನಿಮ್ದು ಏನಿದೆಯೋ ಅದನ್ನ ನಾನು ಒಂದ್ಸಾರಿ ಎಲ್ಲಾ ಚಿತ್ರಮಂದಿರ ಎಲ್ಲೆಲ್ಲಿ ಈ ತರ ಕ್ಲಾಶ್ ಆಗ್ತಾ ಇದೆ ಒಂದ್ಸಾರಿ ನೋಡೋಣ. ಅಲ್ಲ, ಅಲ್ಲಿ ತನಕ ಟೈಮ್ ಇಲ್ವಲ್ಲ ಸರ್ ನಮ್ಗೆ? ನಾಳೆ ಒಂದೇ ದಿನ ಸರ್, ನಾಡಿದ್ದು ರಿಲೀಸ್ ಮಾಡಬೇಕು. ಮುನಿರತ್ನಂ ಅವರೇ, ಇಲ್ಲಿ ಮುನಿರತ್ನಂ ಅವರೇ, ಬಹಳ ಪ್ರಮುಖವಾದ ಏನಂದ್ರೆ ನೋಡಿ, ಇವತ್ತಾಗ್ಲೇ 25ನೇ ತಾರೀಕು 27ನೇ ತಾರೀಕು ಅವರು ಚಿತ್ರ ರಿಲೀಸ್ ಮಾಡಬೇಕು ಅಂತಿದ್ದಾರೆ. 1ನೇ ತಾರೀಕು ಅಣ್ಣಾ ಬಾಂಡ್ ರಿಲೀಸ್ ಆಗುತ್ತೆ, ಥಿಯೇಟರ್ಗಳನ್ನ ಬಿಟ್ಕೊಡಿ ಅಂತಿದ್ದಾರೆ. ಈಗ ಅವ್ರು ದೂರು ಕೊಡೋದು, ನೀವು ಅದನ್ನ ಪರಿಶೀಲಿಸೋದು, ಆನಂತರ ಕ್ರಮ ಕೈಗೊಳ್ಳೋದು, ಇವೆಲ್ಲ ಪ್ರೊಸೀಜರ್ ನೀವು ನೋಡ್ಲಿಕ್ಕೆ ಹೋದ್ರೆ ಅಷ್ಟು ಸಮಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ನೀವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು
ಏನ್ ನಿರ್ಧಾರ ಕೈಗೊಳ್ತೀರಿ, ಏನ್ ಹೇಳ್ತೀರಿ? ನಾನು ನಿಮಗೆ ಎಷ್ಟು ಚಿತ್ರಮಂದಿರಗಳು ಎಲ್ಲೆಲ್ಲಿ ಕ್ಲಾಶ್ ಆಗ್ತಾ ಇದೆ ಏನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ದಯವಿಟ್ಟು ಬೆಳಗ್ಗೆ 10 ಗಂಟೆಗೆ ನಿಮಗೋಸ್ಕರ ನಾನು ನಮ್ಮ ಸಂಘದಲ್ಲಿ ನಾನೇ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. 1 ಗಂಟೆ ಟೈಮ್ ಒಳಗಡೆ ನಿಮ್ಗೆಲ್ಲಾ ಮಾಹಿತಿಗಳನ್ನು ನಾನು ತರಿಸಿ ಎಲ್ಲೆಲ್ಲಿ ಕ್ಲಾಶ್ ಆಗ್ತಾ ಇದೆ ಅದನ್ನ first ಮುಖ್ಯವಾಗಿ ನೋಡೋಣ. ನಮ್ಗೆ ಕಾಲಾವಕಾಶ ಕೊಡಿ. ದೊಡ್ಡ ಸ್ಟಾರ್ನ ಸಿನಿಮಾ ಇಮಿಡಿಯೇಟ್ ಆಗಿ ಅಪ್ಪಳಿಸಿದ್ರೆ ನಾವು ರಿಲೀಸ್ ಮಾಡಿ 3-4 ದಿನ ಅಪ್ಪಳಿಸಿ ನಮ್ಮ ಸಿನಿಮಾ ಅಪ್ಪಚ್ಚಾಗುತ್ತೆ ಸರ್. ಕರೆಕ್ಟ್. ಈಗ ಏನಾಗತ್ತೆ ಅಂದ್ರೆ ನೀವು ಯಾವ ಚಿತ್ರಮಂದಿರಗಳನ್ನ ಈಗಾಗಲೇ ನೀವು ಅನೌನ್ಸ್ ಮಾಡಿದೀರಾ, ಎಲ್ಲಿ ಕ್ಲಾಶ್ ಆಗ್ತಿದೆ, ಏನಾಗ್ತಾ ಇದೆ ಅದು ಸೆಕೆಂಡ್ ಸರ್. ನನಗೆ ಪ್ರಪ್ರಥಮ ಏನ್ ಬೇಕಂದ್ರೆ ನಮ್ಗೆ 1 ವಾರ ಟೈಮ್ ಕೊಡಿ ಸರ್ ದಯವಿಟ್ಟು. ತಗೊಂಬನ್ನಿ, ನಿಮ್ಮ ಥಿಯೇಟರ್ಗಳು ಲಿಸ್ಟ್ ತಗೊಂಬನ್ನಿ, ಅದನ್ನ ಇಟ್ಕೊಳ್ಳೋಣ. ಅದನ್ನ ಎಲ್ಲೆಲ್ಲಿ ಆಗ್ತಾ ಇದೆ ಫಸ್ಟ್ ನೋಡ್ಕೊಳ್ಳೋಣ. ಅದೊಂದು ಸಮಸ್ಯೆ ಸರ್. ಆದ್ರೆ ನನಗೆ 1 ವಾರ ಟೈಮ್ ಕೊಡಿ ಸರ್. ಸರ್ ನನಗೆ 1 ವಾರ ಟೈಮ್ ಕೊಡಿ ಸರ್ ನಮ್ಮ ಸಿನಿಮಾ ತೋರ್ಸೋಕೆ. ಮಂಗಳವಾರ ಆ ಥರ ವೀಕ್ ಮಿಡ್ಲಲ್ಲಿ ಬಂದು ನಮ್ಮನ್ನು ಸಾಯಿಸಬೇಡಿ ಸರ್ ನಮ್ಮ ಸಿನಿಮಾನ. ಅದು ದೊಡ್ಡ ಸ್ಟಾರ್ ಸಿನಿಮಾನ, ಈಗಾಗಲೇ ಅವರು ಬಿಸ್ನೆಸ್ ಆಗಿದೆ ಆ ಸಿನಿಮಾಕ್ಕೆ. ನಾವು ಥಿಯೇಟರ್ಗೆ ಅಡ್ವಾನ್ಸ್ ಕೊಟ್ಕೊಂಡು ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಸರ್. ನಮ್ಮ ಕಷ್ಟ 4 ದಿನದಲ್ಲಿ ಹೇಗೆ ಸರ್ ನಮಗೆ ಪ್ರೂವ್ ಮಾಡೋಕ್ಕೆ ಸಾಧ್ಯ? ಹೇಗೆ ಸರ್ ಮಂಗಳವಾರ ಸಿನಿಮಾ ರಿಲೀಸ್ ಆಗೋದನ್ನು ತಾವು ಒಪ್ತೀರಿ ಸರ್? ತಾವು ಹಿರಿಯರು, ನೀವು ಹಾಕಿಕೊಟ್ಟು ಹಾದಿಯಲ್ಲಿ ತಾನೆ ನಾವು ನಡಿಬೇಕು. ರೈಟ್. ರಾಕೇಶ್ ಅನ್ನೋ ಒಬ್ಬ ಹೀರೋ ಕೂಡ ಕೆಲವು ಪ್ರಶ್ನೆ ಎತ್ತಿದ್ರು, ಗೊತ್ತಿರ್ಬೋದು. ನಮ್ಮಂಥವ್ರಿಗೆ ಅವಕಾಶ ಕೊಡದೆ ನಾವು ಹೆಂಗೆ ಬೆಳೆಯೋದು ಅಂತ ಅವ್ರು ಕೇಳ್ತಾರೆ, ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಹೇಳಿ ಸರ್, ನಮ್ದು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಚಿತ್ರ. ನಮ್ಮ ಚಿತ್ರ ಚೆನ್ನಾಗಿದ್ಯಾ ಇಲ್ವಾ ಸರ್? ಅಲ್ಲ, ನಿಮ್ ಟ್ರೈಲರ್ ನೋಡಿದೀನಿ, ನಿಮ್ಮ ಪಬ್ಲಿಸಿಟಿನೂ ನೋಡಿದೀನಿ, ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬ ನಿರ್ಮಾಪಕನು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಪರಭಾಷಾ ಚಿತ್ರಗಳ ಹಾವಳಿನ ನಾವು ತಡಿಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೆ ಚಿತ್ರಗಳು ಬರಬೇಕು. ಆಮೇಲೆ ಹಲವಾರು ನಿರ್ಮಾಪಕರು ನಿಮ್ಮಂತವ್ರು ಬಂದು ಹೊಸಬರು ಮಾಡ್ತಾ ಇರೋ ಒಂದು ಧೈರ್ಯ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಸರ್. ಆದ್ರೆ 4 ದಿನ ಟೈಮ್ ಇದೆಯಲ್ಲ ಸರ್ ನಮ್ಗೆ, ನಮ್ ಚಿತ್ರ ಚೆನ್ನಾಗಿದೆಯಾ ಇಲ್ವಾ ಅಂತ ಪ್ರೂವ್ ಮಾಡಕ್ಕಾದ್ರೂ 4 ದಿನ ಟೈಮ್ ಈಗ ಇದೆಯಲ್ಲ ಸರ್. ನಿಮ್ಮ ಥಿಯೇಟರ್ಗಳು ಯಾವ್ಯಾವ ಥಿಯೇಟರ್ ಕಮಿಟ್ಮೆಂಟ್ ಈಗ ಅಕಸ್ಮಾತ್ ಅವ್ರಿಗೆ ತೊಂದರೆ ಆಯ್ತಪ್ಪ, ನೀವು 1-2 ಥಿಯೇಟರ್ ಬಿಟ್ಕೊಡ್ತೀರಾ ಅವ್ರಿಗೆ? ಸರ್ ಖಂಡಿತ ನಾವು ನಿರ್ಮಾಪಕರು ಸ್ಪಂದಿಸ್ತಾ ಇದ್ರೆ ಇನ್ ಯಾರು ಸ್ಪಂದಿಸ್ತಾರೆ ಸರ್? ಯಾಕಂದ್ರೆ ಮಂಜು ಅವ್ರು ಹೇಳಿದ್ರೆ ಈಗ ಏನ್ ಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ನಿಮ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ ಬಿಟ್ಕೊಡೋ ಜೊತೆ ಸರ್ ನಮ್ಗೆ ಏನಿಲ್ಲ ಸರ್. ಅಲ್ಲ, ಒಂದು ಆ ಪದ್ಧತಿ ಇದೆಯಲ್ಲ ಸರ್, ಶುಕ್ರವಾರ ಅಥವಾ ಗುರುವಾರ ಸಿನಿಮಾ ರಿಲೀಸ್ ಆಗಬೇಕು, ಸಿನಿಮಾ ಚೇಂಜ್ ಆಗಬೇಕು. ಆ ಪದ್ಧತಿಯನ್ನು ದಯವಿಟ್ಟು ಉಳಿಸಿ ಸರ್. ಖಂಡಿತ ನಾಳೆ ಬೆಳಗ್ಗೆ ನೀವು ನನಗೆ ಬನ್ನಿ, ನಾನು ನಿಮಗೆ ಭೇಟಿ ಮಾಡ್ತೀನಿ. ಅದೇನಿದೆ ಒಂದ್ಸಾರಿ ಎಲ್ಲೆಲ್ಲಿ ಯಾವ್ಯಾವ ಥಿಯೇಟರ್ಸ್ ಇದೆ ಥಿಯೇಟರ್ ಸಮಸ್ಯೆಗಿಂತಲೂ ಸರ್ ಶುಕ್ರವಾರ ಗುರುವಾರದ ಆ ಪದ್ಧತಿಯನ್ನು ದಯವಿಟ್ಟು ಉಳಿಸಿ ಸರ್. ಯಾರು ಬೇಕಾದ್ರು ಸೋಮವಾರ ಭಾನುವಾರ ರಜೆ ಇದೆ ಅಂತ ಯಾರು ದಮ್ಮ ಅಂತ ಬಂದ್ಬಿಡ್ಬಾರ್ದು ಸರ್. ಈಗ ಅವರಿಗೆ ಥಿಯೇಟರ್ ತೊಂದರೆ ಆದ್ರೆ ನೀವು ಥಿಯೇಟರ್ ಕೊಟ್ರೆ ಮುರತ್ತವ್ರೆ ನಿರ್ಮಾಪಕರು. ಸರ್ ಖಂಡಿತ ಸರ್, ಇದನ್ನ ನಾಳೆ ಬೆಳಗ್ಗೆ ನಾನು ಇದ್ರ ಬಗ್ಗೆ ಮಾತಾಡಿ ಅದೇನಿದೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗೋ ತರ ಅವ್ರಿಗೆ ಖಂಡಿತ ಹೊಸ ಚಿತ್ರ ಹೊಸ ನಿರ್ಮಾಪಕರು ಬೆಳಿಬೇಕು ಸರ್. ಅವ್ರು ಬರಬೇಕು, ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅದೇನಿದೆಯೋ ಅದನ್ನ ನಾವು 100% ಸ್ಪಂದಿಸಿ ಸರ್. ಸುವರ್ಣ ನ್ಯೂಸ್ ನೇರ ಪ್ರಸಾರದಲ್ಲಿ ರಾಜ್ಯ ಜನತೆ ಮುಂದೆ ಹೇಳ್ತಾ ಇದ್ರಿ ಮುನಿರತ್ನ ಅವರೇ. ಖಂಡಿತ ಮತ್ತೆ ನಾಳೆ ಈ ಪ್ರಶ್ನೆ ನಿಮ್ ಮುಂದೆ ಇಡ್ತೀವಿ ಸರ್. ಖಂಡಿತ ಸರ್, 100% ನಾಳೆ ಬೆಳಗ್ಗೆ ಅದು ಎಲ್ಲೆಲ್ಲಿ ಯಾವ್ಯಾವ ಥಿಯೇಟರ್ ಅನ್ನೋದು ನನ್ನ ಗಮನಕ್ಕೆ ಬರಲಿ. ಅದಕ್ಕಿಂತಲೂ ಸರ್ ಸರ್ ದಯವಿಟ್ಟು ಸರ್ ನಮ್ಗೆ 1 ವಾರ ಕಾಲಾವಕಾಶ ಕೊಡಿ ಸರ್. ಮಂಗಳವಾರ ಸಿನಿಮಾ ರಿಲೀಸ್ ಮಾಡೋದನ್ನ ದಯವಿಟ್ಟು ಅದನ್ನು ಫಸ್ಟ್. ಅಲ್ಲ, ನೀವು 1 ವಾರ ಕಾಲಾವಕಾಶ ಕೇಳಿದಿರಲ್ಲ, ಅದಕ್ಕೋಸ್ಕರನೇ ನಾಳೆ ಅದನ್ನ ನನಗೆ ನಿಮ್ಗೆ ಎಲ್ಲೆಲ್ಲಿ ತೊಂದರೆ ಆಗ್ತದೆ ಆ ಲಿಸ್ಟ್ ಕೊಡಿ. ಒಂದು ವಾರ ಕಾಲಾವಕಾಶವನ್ನ ಮುನಿರತ್ನ ಅವರೇ, ಈಗ ಬಹುಶಃ ಮುನಿರತ್ನ ಅವರೇ 1 ವಾರ ಕಾಲಾವಕಾಶನ ನೀವು ಈಗ ವಜ್ರೇಶ್ವರಿ ಕಂಬೈನ್ಸ್ ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಒಂದ್ ವೇಳೆ ಅವ್ರ ಮಾತುಕತೆಗೆ ಮುಂದಾದ್ರೆ ನೀವು ನಿಮ್ಮ ನೇತೃತ್ವದಲ್ಲೇ ಹೋಗಿ ವಜ್ರೇಶ್ವರಿ ಕಂಬೈನ್ಸ್ ಅವ್ರ ಜೊತೆ ಮಾತುಕತೆ ನಡೆಸಲಿಕ್ಕೆ ನೀವು ನೇತೃತ್ವ ವಹಿಸ್ತೀರಾ? ನಾನು ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಥ್ಯಾಂಕ್ ಯು ಮುನಿರತ್ನ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ಇನ್ನೂ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.